ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಆಧ್ಯಾತ್ಮ ಕ್ರಾಂತಿ ವೀರ ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಈ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜೈರಾಬಾದ್ ಲಿಂಗಾಯತ ಸಮಾಜದ ವತಿಯಿಂದ ನಡೆಸ್ತಕ್ಕಂಥ ಪ್ರತಿ ವರ್ಷದ ಶ್ರಾವಣ ಮಾಸ ಕಾರ್ಯಕ್ರಮದ 17ನೇ ದಿನದ 18ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಅಕ್ಕನ ಬಳಗದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣ. ನಿನ್ನೆ ದಿನ ಕರ್ಮ ಸಿದ್ಧಾಂತವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿದೆ. ಇವತ್ತಿನ ದಿನ ಲಿಂಗಾಯತ ಧರ್ಮದ ಷಟ್ಸೂತ್ರಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಪ್ರತಿಯೊಂದು ಧರ್ಮದ ಹುಟ್ಟಿಗೆ ಒಬ್ಬ ಧರ್ಮಗುರು ಅಂತಿರ್ತಾನೆ, ಒಬ್ಬ ಧರ್ಮಗುರು ಅಂತಿರ್ತಾನೆ. ಅವರಿಗೊಂದು ಧರ್ಮ ಗ್ರಂಥ ಅಂತಿರ್ತದೆ, ಧರ್ಮದ ಲಾಂಛನ ಅಂತ ಒಂದು ಇರ್ತದೆ, ಧರ್ಮಕ್ಷೇತ್ರ ಅಂತ ಇರ್ತದೆ. ಹೀಗೆ ತಮ್ಮದೇ ಆಗಿರ್ತಕ್ಕಂಥ ಧರ್ಮಕ್ಕೆ ಕೆಲವೊಂದಿಷ್ಟು ಆ ಕುರುಹುಗಳನ್ನು ನೋಡಿದರೆ ನಮಗೆ ಅರಿವಾಗ್ತದೆ, ಆತ ಇಂಥ ಧರ್ಮೀಯ ಅಂಥೇಳಿ. ಹಾಗೆ ನಮಗೂ ಕೂಡ ಒಂದಿಷ್ಟು ಸೂತ್ರಗಳಿದಾವೆ. ಲಿಂಗಾಯತ ಅಂತಕ್ಕಂಥದ್ದು ಇದು ಒಂದು ಜಾತಿಯಲ್ಲ, ಇದು ಒಂದು ಧರ್ಮ. ಇದರಲ್ಲಿ ಎಲ್ಲರೂ ಸೇರಿಕೊಳ್ಬಹುದು, ಎಲ್ಲರೂ ಸೇರಿಕೊಳ್ಬಹುದು. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಒಕ್ಕಲಿಗ ಮುದ್ದಣ್ಣ, ತುರುಗಾಯಿ ರಾಮಣ್ಣ, ಅಂಬಿಗರ ಚೌಡಯ್ಯ, ಬಹುರೂಪಿ ಚೌಡಯ್ಯ, ಇಂಥವ್ರು ಇರಲಿಲ್ಲ, ಇಂಥ ಜಾತಿಯವರು ಇರಲಿಲ್ಲ, ಇಂಥ ಮತದವರು ಇರಲಿಲ್ಲ ಅಂತಿಲ್ಲ. ಎಲ್ಲ ಮುಸಲ್ಮಾನರಿಂದ ಹಿಡಿದು ಎಲ್ಲರೂ ಈ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡಿದ್ದು ಇದೆ. ಯಾರು ಬೇಕಾದರೂ ಈ ಧರ್ಮಕ್ಕೆ ಬಂದು ಸೇರಬಹುದು. ಗಡಿಯಾರ ಕಟ್ಟಲಿಕ್ಕೆ ಜಾತಿ ಆಗಿರಲ್ವೋ ಹಾಗೆ ಲಿಂಗ ಕಟ್ಕೊಳ್ಳೋಕ್ಕೂ ಜಾತಿ ಅಂತ ಇಲ್ಲ. ದೇವರು ಧರ್ಮ ಯಾರಿಗೆ ಬೇಕೋ ಎಲ್ಲರೂ ಇದರೊಳಗೆ ಸ್ವೀಕಾರ ಮಾಡಿಕೊಳ್ಬಹುದು. ಈ ಲಿಂಗಾಯತ ಧರ್ಮವನ್ನು ಕೊಟ್ಟಂಥ ಗುರು ಯಾರು ಅಂತ ಹೇಳಿದರೆ ಯಾರ್ರೀ? ಧರ್ಮಗುರು ಬಸವಣ್ಣನವರು. ಈ ಧರ್ಮದ ಧರ್ಮಗುರು ಯಾರು ಅಂದರೆ ಕ್ರೈಸ್ತ ಧರ್ಮದ ಧರ್ಮಗುರು ಯಾರು? ಯೇಸು ಕ್ರಿಸ್ತ. ಮೊಹಮ್ಮದೀಯ ಧರ್ಮದ ಧರ್ಮಗುರು ಪೈಗಂಬರ್. ಬೌದ್ಧ ಧರ್ಮದ ಧರ್ಮಗುರು ಬುದ್ಧ. ಸಿಖ್ ಧರ್ಮದ ಧರ್ಮಗುರು ಗುರುನಾನಕ್. ಜೈನ ಧರ್ಮದ ಧರ್ಮಗುರು ಮಹಾವೀರ. ಹಾಗೆ ಲಿಂಗಾಯತ ಧರ್ಮದ ಧರ್ಮಗುರು ಯಾರು ಅಂದರೆ ಬಸವಣ್ಣ. ಈ ಧರ್ಮದ ಧರ್ಮಗುರು ಬಸವಣ್ಣ. ನಾವೆಲ್ಲರೂ ಕೂಡ ಧರ್ಮಗುರುವಿನ ಜಾಗದಲ್ಲಿ ಧರ್ಮದ ಗುರುಗಳನ್ನು ತಂದು ಸೇರಿಸಿದ್ದೀವಿ. ಧರ್ಮಗುರುವಿನ ಜಾಗದಲ್ಲಿ ಧರ್ಮದ ಗುರುಗಳನ್ನು ತಂದು ಸೇರಿಸಿದ್ದೀವಿ. ಪ್ರತಿಯೊಂದು ಧರ್ಮಕ್ಕೆ ಒಬ್ಬನೇ ಧರ್ಮಗುರು ಅಂತಿರ್ತಾನೆ. ಪ್ರತಿಯೊಂದು ಧರ್ಮಕ್ಕೂ ಒಬ್ಬನೇ ಧರ್ಮಗುರು ಅಂತಿರ್ತಾನೆ. ಹಾಗೆ ಲಿಂಗಾಯತ ಧರ್ಮಕ್ಕೆ ಧರ್ಮಗುರು ಯಾರು ಅಂದರೆ ಬಸವಣ್ಣ. ಈ ಧರ್ಮವನ್ನು ಕೊಟ್ಟಿರ್ತಕ್ಕಂಥವನು. ಈ ಧರ್ಮದಲ್ಲಿ ಬಸವಣ್ಣ ಇದ್ದಾಗಲೇ ಅವರ ಹೆಸರು ಮಂತ್ರ ಆಗಿತ್ತು. ಭಾಳ ಜನ ಪ್ರವಾದಿಗಳು ಅವರು ಹುಟ್ಟಿದ ನಂತರ ಆ ಧರ್ಮಗಳಲ್ಲಿ ಅವರ ಹೆಸರು ಮಂತ್ರ ಆಗಿದ್ದರೆ, ಬಸವಣ್ಣ ಇದ್ದಾಗಲೇ ಅವರ ಹೆಸರು ಅದರಲ್ಲಿ ಮಂತ್ರ ಆಗಿತ್ತು.
ಶೂನ್ಯಪೀಠದ ಅಧ್ಯಕ್ಷರು ಅಂತ ಕರೆಸ್ಕೊಳ್ಳುವಂಥ, ವ್ಯೋಮಕಾಯ ಸಿದ್ಧರು ಅಂತ ಕರೆಸ್ಕೊಳ್ಳುವಂಥ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಬ ಎಂಬಲ್ಲಿಯನ್ನ ಭವವು ಹರಿಯುತ್ತಯ್ಯ, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ, ಇಂತಿ ಬಸವಾಕ್ಷರ ತ್ರಯವೆಂಬ ಅಡಗರೇರಿ ಆನು ನೀನು ಬಸವ ಎನ್ನುತ್ತಿರ್ದೇವಯ್ಯ ಗುಹೇಶ್ವರ ಅಂತೆ. ನಾನು ಬಸವಣ್ಣ ಅನ್ನೋದು ಹೋಗಲಿ, ನೀನು ಬಸವ ಅನ್ನಬೇಕು ಅಂತಾರೆ ದೇವರಿಗೆ. ಯಾಕೆ? ಈ ಜಗತ್ತಿನಲ್ಲಿ ಆ ಪರಾತ್ಪರ ವಸ್ತುವನ್ನು ಪೂಜೆ ಮಾಡಲಿಕ್ಕೆ ಹಚ್ಚಿದವ್ರು ಯಾರು ಅಂದರೆ ಬಸವಣ್ಣ. ಹಾಗಾಗಿ ಆನು ನೀನು ಬಸವ ಎನ್ನುತ್ತಿರ್ದವಯ್ಯ ಗುಹೇಶ್ವರ ಅಂತ. ಅದೇ ವ್ಯೋಮಕಾಯ ಸಿದ್ಧರಾಗಿರ್ತಕ್ಕಂಥ ಪ್ರಭುದೇವರು ಬರೀತಾರೆ ಮತ್ತೊಂದು ಕಡೆ, ಆಯಿತು ಬಸವ ನಿನ್ನಿಂದ ಗುರುಸ್ವಾಯಿತವನಿಗೆ, ಆಯಿತು ಬಸವ ನಿನ್ನಿಂದ ಲಿಂಗಸ್ವಾಯಿತವನಿಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವನಿಗೆ, ಇಂತಿ ಚತುರ್ವಿಧ ಸ್ವಾಯತ್ತವ ನೀನೇ ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಲೈಸಂಗನ ಬಸವಣ್ಣ ಅಂತ. ದೇವರಿಗೆ ಏನಾದ್ರು ಪತ್ರ ಬರಿಬೇಕಾರೆ ಕೇರ್ ಆಫ್ ಬಸವಣ್ಣ ಅಂತ ಬರಿಬೇಕಂತ. ದೇವರಿಗೆ ವಿಳಾಸವಾದ ಲೈಸಂಗನ ಬಸವಣ್ಣ ಅಂತ ಬರೀತಾರೆ. ಹಾಗಾಗಿ ಬಸವನೆಂದರೆ, ಈಗ ಸಿದ್ದರಾಮೇಶ್ವರರು ಬರೀತಾರೆ, ಬಸವಣ್ಣ ದೇವರಿಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀ ಅಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತಂದರೆ, ಸಿದ್ದರಾಮೇಶ್ವರರು ಬಸವಣ್ಣ ನಿನಗೆ ದೇವರು ತಂದೆ ತಾಯಿ ಆಗಿರ್ಬೋದು, ನನಗೆ ನೀನೇ ತಂದೆ ತಾಯಿ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಿಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಎಂಥ ದೊಡ್ಡ ಮಾತು ಹೇಳ್ತಾರೆ. ನಿನಗೆ ದೇವರು ತಂದೆ ತಾಯಿ ಆಗಿದ್ದರೆ ಬಸವಣ್ಣ ನನಗೆ ನೀವೇ ತಂದೆ ತಾಯಿ, ನೀವೇ ನನಗೆ ಬಂಧು ಬಳಗ, ನೀನೇ ಎಲ್ಲ ನನಗೆ. ಮಡಿವಾಳ ಮಾಚಯ್ಯ ಬರೀತಾರೆ. ಮಡಿವಾಳ ಮಾಚು ದೇವರಂತೂ ಅವ್ರ ವಚನಗಳಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಭಾಗ ಬರೀ ಬಸವಣ್ಣನನ್ನು ಹೊಗಳಲಿಕ್ಕೆ ಬರೀತಾರೆ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವ 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 ಎಂದು ಭವಸಾಗರವ ದಾಟಿದೆ ಅಂತ ಬರೀತಾರೆ. ಜನಪದ ಕವಿಗಳು ಬಸವಣ್ಣನನ್ನು ಕುರಿತು ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯನಿರುವಾಗ ಕಲ್ಗೇಕೆ ಕೈಯ ಮುಗಿಯುತ್ತಿ. ಅವ್ರು ಬದುಕಿದ್ದಾಗ ಎಷ್ಟು ಮಂತ್ರಪುರುಷರಾಗಿದ್ದರು ಬಸವಣ್ಣ ಅಂದರೆ, ಒಬ್ಬ ಎಡವಿ ಬೀಳೋ ಟೈಮಲ್ಲಿ ಒಬ್ಬ ಸಾಮಾನ್ಯ ಗೊಲ್ಲಗಿತ್ತಿ ಮೊಸರು ಗಡಿಗೆ ತಗೊಂಡು ಹೋಗ್ತಿರ್ತಾಳೆ, ಒತ್ಕೊಂಡು ಹೋಗುವಾಗ ಕಲ್ಲು ಎಡವಿ ಬೀಳೋ ಟೈಮ್ನಲ್ಲಿ ಬಸವ ಬಸವ ಅಂತಾಳೆ. ಬಸವಣ್ಣವರು ಅರಮನೆಗೆ ಕೂತಿದ್ರಂತೆ. ಬಸವ ಬಸವ ಅಂದ ತಕ್ಷಣ ಅರಮನೆಗೆ ಕೈ ಹಿಂಗೆ ಮಾಡಿದ್ರಂತವ್ರು. ಅದಕ್ಕೆ ಈ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಇತ್ತಲ್ಲ, ಜಗತ್ತು ಹೆಂಗಿರುತ್ತೆ ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಕಾಣ್ತಿರುತ್ತೆ, ಕೆಟ್ಟವರಿಗೆ ಕೆಟ್ಟದ್ದೇ ಕಾಣ್ತಿರುತ್ತೆ. ಕುಕ್ಕುಟ ದೃಷ್ಟಿ ಗೃದ್ರ ದೃಷ್ಟಿ ಅಂತ ಹೇಳ್ತಾರೆ. ಕುಕ್ಕುಟ ದೃಷ್ಟಿ ಅಂದರೆ ನೀವು ಹೊಲಸು ಹಾಕಿ ಅದ್ರ ಮಧ್ಯೆ ಒಂದಿಷ್ಟು ಅಕ್ಕಿ ಕಾಳು ಹಾಕಿದರೆ ಆ ಕೋಳಿ ಏನು ಹುಡ್ಕೊಂಡು ತಿನ್ನುತ್ತದು, ಅದನ್ನೆಲ್ಲ ಹೊಲಸೆಲ್ಲ ಸರಿಸಿ 4 ಅಕ್ಕಿ ಕಾಳನ್ನೇ ಆರಿಸ್ಕೊಂಡು ತಿರ್ಸ್ತು. ಈ ಗೃದ್ರ ದೃಷ್ಟಿ ಅಂತ ಬರ್ತದೆ, ಅಂದರೆ ಹದ್ದಿನ ದೃಷ್ಟಿ. ನೀವೆಲ್ಲ ಒಂದು ದೊಡ್ಡ ತಾಟು ಹರಿವಾಣ ತಗೊಂಡು ನಿಮ್ಮವೇನೇನು ಸ್ವೀಟ್ಗಳಿದಾವಲ್ಲ, ಮೈಸೂರು ಪಾಕ್ ನಮ್ಮ ಕರ್ನಾಟಕ ಫೇಮಸ್ಸು, ಧಾರವಾಡ ಪೇಡೆ, ಗೋಕಾಕ್ ಕರದಂಟು, ಚಿರೋಟಿ, ಏನೇನು ಸ್ವೀಟ್ಗಳಿದಾವಲ್ಲ, ಬೂಂದಿ, ಅದು ಇದು ಎಲ್ಲ ಒಂದು ತಾಟ್ನಲ್ಲಿ ಹಾಕಿಡ್ರಿ. ಅದರ ಮಧ್ಯೆ ಒಂದು ಹೊಲಸು ಕೊಳತು ನಾಡ ಒಂಚೂರೊಂದು ಮಾಂಸದ ತುಂಡು ಹಾಕಿಡ್ರಿ. ಅದು ಅಷ್ಟು ದೂರದಿಂದ ಬಂದು ಏನು ತಗೋತದೆ, ನಿಮ್ಮ ಚಿರೋಟಿ ಮುಟ್ಟೋದಿಲ್ಲ, ಅದು ನಿಮ್ಮ ಯಾವ ಜಾಂಗೀರು ಏನು ಮುಟ್ಟೋದಿಲ್ಲ. ಅದು ಮುಟ್ಟೋದೇನು
ಹಂಗೆ ಕೆಲವರು ದೃಷ್ಟಿ ಎಷ್ಟೇ ಚಲೋ ಇದ್ದರೂ ಅವ್ರು ಹುಡುಕೋದು ಕೆಟ್ಟದ್ದನ್ನೇ, ಒಳ್ಳೆಯದು ಕಾಣೋದೇ ಇಲ್ಲ. ಒಂದು ಸರಿ ಬಿಜ್ಜಳ ಮಹಾರಾಜ ಏನು ಮಾಡಿದ್ದಂತೆ, ಬಸವಣ್ಣನ ಕೊಂಡಿ ಮಂಚಣ್ಣನ ಕರೆದು, ಬಸವಣ್ಣವರೇ ನಮ್ಮ ರಾಜ್ಯದಲ್ಲಿ ಯಾರು ಕೆಟ್ಟವರಿದ್ದಾರೆ, ಒಂದಿಬ್ಬರು ಕೆಟ್ಟವ್ರು ಸಿಕ್ಕರೆ ಕರ್ಕೊಂಡು ಬರ್ರಿ ಅಂತ ಕಳಿಸಿದ್ನು. ಆಮೇಲೆ ಕೊಂಡಿ ಮಂಚಣ್ಣಗೆ ಹೇಳಿದ್ನಂತೆ, ಮಂಚಣ್ಣವರೇ ನಮ್ಮ ರಾಜ್ಯದಲ್ಲಿ ನಿಮಗೆ ಯಾರು ಒಳ್ಳೆಯವರು ಅನ್ನಿಸ್ತಾರೆ, ಒಂದಿಬ್ಬರು ಒಳ್ಳೆಯವ್ರನ್ನ ಕರ್ಕೊಂಬರ್ರಿ ಅಂತ. ಇಬ್ಬರು ಹುಡ್ಕೊಂಡು ಹೋಗಿ ಇಬ್ಬರು ಸಂಜೆ ಮುಂದೆ ಇಬ್ಬರು ಒಬ್ಬೊಬ್ಬರೇ ಬಂದ್ರಂತೆ. ಇಬ್ಬರು ಒಬ್ಬೊಬ್ಬರೇ ಬಂದರು. ಆವಾಗ ಇವ್ರು ಕೇಳಿದರು, ಏನು ಮಂಚಣ್ಣವರೇ, ಬಸವಣ್ಣವರೇ ನಮ್ಮ ರಾಜ್ಯದಲ್ಲಿ ನಿಮಗೆ ಯಾರು ಕೆಟ್ಟವ್ರು ಸಿಗಲಿಲ್ವಾ? ಬಸವಣ್ಣವ್ರು ಹೇಳಿದ್ರಂತೆ, ಮಹಾರಾಜ ಪ್ರತಿಯೊಬ್ಬ ವ್ಯಕ್ತಿನೂ ಹುಡುಕ್ತಾ ಹೋದೆ, ಪ್ರತಿಯೊಬ್ಬರು ಒಂದಲ್ಲ ಒಂದು ಒಳ್ಳೆಯ ಗುಣ ಇದ್ದೇ ಇರ್ತಿತ್ತು, ಬಹುಶಃ ಕೆಟ್ಟವನಿದ್ರೆ ನಾವು ಒಬ್ಬನೇ ಇರಬೇಕಂತ ಒಬ್ಬನೇ ಬಂದೆ. ಬಸವಣ್ಣ ಕೇಳಿದ್ರಂತೆ, ಅಲ್ಲ ಕೊಂಡಿ ಮಂಚಣ್ಣಕ್ಕೆ ಕೇಳಿದ್ರಂತೆ, ನಮ್ಮ ರಾಜ್ಯದಲ್ಲಿ ಯಾರಲ್ಲೂ ಒಳ್ಳೆಯವರು ಸಿಗಲೇ ಇಲ್ವೇ ನಿಮಗೆ? ಮಂಚಣ್ಣ ಹೇಳಿದ್ನಂತೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಹುಡುಕ್ತಾ ಹೋದೆ, ಒಂದಲ್ಲ ಒಂದು ಕೆಟ್ಟ ಗುಣಗಳಿದ್ದೇ ಇರ್ತಿತ್ತು, ಬಹುಶಃ ಒಳ್ಳೆಯನಿದ್ರೆ ನಾವು ಒಬ್ಬನೇ ಬಂದೆ ಅಂತ ಹೇಳಿದ್ನಂತೆ. ಹಂಗೆ ಈ ಜಗತ್ತಿನಾಗ ಒಳ್ಳೆಯವ್ರಿಗೆ ಒಳ್ಳೆಯದೇ ಕಾಣುತ್ತದೆ, ಕೆಟ್ಟವರಿಗೆ ಕೆಟ್ಟದ್ದೇ ಕಾಣ್ತದೆ. ದೃಷ್ಟಿಯಂತೆ ಸೃಷ್ಟಿ, ಎದುರಿಗೆ ಹೇಗಿರ್ತದೆ ನಮ್ಮ ಗುಣಗಳು ಹೇಗಿರ್ತದೆ ಹಾಗೆ ಕಾಣ್ತದೆ. ಹಾಗೆ ಬಸವಣ್ಣ ಬಸವರಾಜ್ಯದ ಸಿರಿಯು, ಜನಪದ ಕವಿಗಳು ಬರೀತಾರೆ ಎಷ್ಟು. ಬಸವರಾಜ್ಯದ ಸಿರಿಯು ಬಸವ ಬಡವರ ನಿಧಿ, ಬಸವ ಮಳೆ ಬೆಳೆಯು ನಾಡೊಳಗೆ, ಬಸವನೇ ಸಗ್ಗ ಸೋಪಾನ, ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯದಳು ಮಂತ್ರ ಜೀವನಕ್ಕೆ. ಅವರು ಬದುಕಿದ್ದಾಗಲೇ ಅವರ ಒಂದು ನೆನಪು, ಅವರ ಮಂತ್ರ, ಅವರ ಹೆಸರು ಹೇಗಿತ್ತು ಅಂತೇಳಿದರೆ, ಯಾವ ಧರ್ಮ ಕೊಟ್ಟಿರ್ತಕ್ಕಂಥ ಧರ್ಮಗುರು ಇರ್ತಾನೆ ಆ ಒಂದು ಧರ್ಮದಲ್ಲಿ ಆತನ ಹೆಸರು ಮಂತ್ರ ಆಗಿರುತ್ತೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ನಮ್ಮಲ್ಲೂ ಅಲ್ಲೇನು ಬುದ್ಧಂ ಶರಣಂ ಗಚ್ಚಾಮಿ ಹೇಳ್ತಾರೆ, ನಮ್ಮಲ್ಲೂ ಗುರುವಿಗೆ ಶರಣಾಗು, ಲಿಂಗಕ್ಕೆ ಶರಣಾಗು, ಜಂಗಮಕ್ಕೆ ಶರಣಾಗು. ಅಂದರೆ ಮೊಟ್ಟ ಮೊದಲು ಧರ್ಮಗುರು ಬೇರೆ, ಧರ್ಮದ ಗುರುಗಳು ಬೇರೆ. ನಮ್ಮಂಥ 1000 ಜನ ಬರ್ಬೋದು, 1000 ಜನ ಹೋಗ್ಬೋದು, ಆದರೆ ಒಂದು ಧರ್ಮಕ್ಕೆ ಒಬ್ಬನೇ ಧರ್ಮಗುರು ಇರ್ತಾನೆ. ನಾವು ಅದನ್ನು ಸರಿಯಾಗಿ ಹಿಡಿದ್ವಿ ಅಂತ ಹೇಳಿದರೆ ಸರಿಯಾದ ಗುರಿ ಮುಟ್ತೀವಿ. ಮತ್ತು ಇವರೆಲ್ಲರೂ ಹೇಳಿದ್ದನ್ನು ಕೇಳ್ಕೊತ ಹೋದ್ರೆ ದಾರಿ ನಮ್ಮದು ತಪ್ತದೆ. ಹಾಗಾಗಿ ಸರಿಯಾದ ಗುರಿ ಮುಟ್ಟಬೇಕು ಅಂತೇಳಿದರೆ ನಮ್ಮ ಧರ್ಮಗುರು ಬಸವಣ್ಣ, ನಮ್ಮ ಅಪ್ಪ, ಈ ಧರ್ಮದ ಅಪ್ಪ ಯಾರು ಅಂದ್ರೆ ಬಸವಣ್ಣ, ನಮ್ಮ ಧರ್ಮದ ತಾಯಿ ಯಾರು ಅಂದ್ರೆ ವಚನ ಸಾಹಿತ್ಯ. ನಮ್ಮ ಧರ್ಮದ ತಾಯಿ ಯಾರು ಅಂದರೆ ವಚನ ಸಾಹಿತ್ಯ. ಯಾಕೆಂದರೆ ಒಂದು ಮಗು ತನ್ನ ದೊಡ್ಡಪ್ಪನ ಕೇಳುತ್ತೆ, ಅಪ್ಪ ಅಪ್ಪ, ಈಗ ಭಾಳ ಜನ ನೋಡ್ತೀವಿ ನಮ್ಮ ಧರ್ಮ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ. ಯಾರು ಹೇಳಿದ್ದು ನಿಜ ಅಂದರೆ, ಒಂದು ಮಗು ಅವರ ದೊಡ್ಡಪ್ಪನ ಕೇಳುತ್ತೆ, ದೊಡ್ಡಪ್ಪ ನಮ್ಮ ತಾಯಿ ಯಾರು, ನಮ್ಮವ್ವ ಯಾರು ಅಂತ ಕೇಳುತ್ತೆ. ಅವರು ಚಿಕ್ಕಪ್ಪನ ಕೇಳುತ್ತೆ, ಚಿಕ್ಕಪ್ಪ ನಮ್ಮವ್ವ ಯಾರು. ಅವ್ರ ಅಜ್ಜನ ಕೇಳುತ್ತೆ, ಅಜ್ಜ ನಮ್ಮವ್ವ ಯಾರು. ಅಜ್ಜಿ ಕೇಳುತ್ತೆ, ನಮ್ಮ ಅಜ್ಜಿ ಯಾರು ಅಂತ. ಅವರು ತಾಯಿ ಕೇಳುತ್ತೆ, ಅವ್ವ ನಮ್ಮ ಅಪ್ಪ ಯಾರು ಅಂತ. ಇಷ್ಟು ಜನಗಳಲ್ಲಿ ಯಾರು ಹೇಳಿದ್ದು ಅಧಿಕೃತ? ದೊಡ್ಡಪ್ಪ ಹೇಳಿದ್ದು ಅಧಿಕೃತನೋ, ಚಿಕ್ಕಪ್ಪ ಹೇಳಿದ್ದೋ, ಅಜ್ಜ ಹೇಳಿದ್ದೋ, ಅಜ್ಜಿ ಹೇಳಿದ್ದೋ, ತಾಯಿ ಹೇಳಿದ್ದೋ? ಅವ್ರ ತಾಯಿಗೆ ಗೊತ್ತು ಅವರಪ್ಪ ಯಾರು ಅಂತ. ಹಾಗೆ ನಮ್ಮ ತಾಯಿ ವಚನ ಸಾಹಿತ್ಯ ಹೇಳ್ತದೆ, ಸಾರಿ ಸಾರಿ ನಮ್ಮಪ್ಪ ಬಸವಣ್ಣ, ನಮ್ಮಪ್ಪ ಬಸವಣ್ಣ. ಆಮೇಲೆ ಈ ಧರ್ಮದ ಈ ಯಾವ ಒಂದು DNA ಅಂತ ಒಂದು ಪರೀಕ್ಷೆ ಮಾಡಿರಿ. ಲಿಂಗಾಯತ ಧರ್ಮದ ಒಂದು DNA, ನಿಮ್ಮ ಪೂರ್ವಜರ ಹೆಸರುಗಳ ತಗೊಳ್ರಿ. ನೀವು ಯಾರ್ಯಾರಿಂದ ಧರ್ಮಗಳು ಹುಟ್ಟಿದೆ ಅಂತ ಹೇಳ್ತಿರಲ್ಲ, ನಿಮ್ಮ ಪೂರ್ವಜರ ಹೆಸರುಗಳೆಲ್ಲ ಏನಿದೆ? ನೀವು ನಮ್ಮ ಭಾಗಕ್ಕೆ ಬಂದರೂ ಯಾರು ಹುಟ್ಟಿದ್ರು? ಬಸಪ್ಪ, ಬಸಮ್ಮ, ಬಸಯ್ಯ, ಚನ್ನಬಸಯ್ಯ, ಬಸಲಿಂಗಯ್ಯ, ಶರಣಯ್ಯ, ಸಂಗಯ್ಯ, ಇವು ಬಿಟ್ಟರೆ ಬೇರೆ ಏನು ಹೆಸರುಗಳಿದಾವ್ರಿ? ಇವೇ ಹೆಸರುಗಳು. ನೀವು ನಮ್ಮಲ್ಲಂತೂ ಒಂದೇ ದೊಡ್ಡ ತಂದೆ ಹೆಸರು ಬಸಪ್ಪನೇ, ತಾಯಿ ಹೆಸರು ಬಸಪ್ಪ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ನಮ್ಮಪ್ಪ ಯಾರು ಅಂತ ಕೇಳಿದರೆ ಬಸವಣ್ಣ. ನಮ್ಮಪ್ಪ ಯಾರು ಅಂದರೆ
ಬಸವಣ್ಣ. ಒಂದು ಸರಿ ಬೀರಬಲ್ ಗೊತ್ತಲ್ಲ ನಿಮಗೆ, ಅಕ್ಬರ್ ಬೀರಬಲ್ಗೆ ಪಕ್ಕದ ರಾಜ್ಯದಲ್ಲಿ ಒಬ್ಬ ರಾಜ ಆಹ್ವಾನ ಮಾಡಿರ್ತಾನೆ ತನ್ನ ರಾಜ್ಯಕ್ಕೆ ಬರಲಿಕ್ಕೆ. ನನ್ನ ಕಡೆ ಲಕ್ಷ್ಯ ಕೊಡು. ಬೀರಬಲ್ಗೆ ಪಕ್ಕದ ರಾಜ ಆಹ್ವಾನ ಮಾಡಿರ್ತಾನೆ ತಮ್ಮ ರಾಜ್ಯಕ್ಕೆ ಬರ್ರಿ ಅಂತೇಳಿ. ಅವನು ಎಂದೂ ಆ ರಾಜನನ್ನು ನೋಡಿರಲ್ಲ ಬೀರಬಲ್. ಆ ರಾಜನನ್ನು ಎಂದೂ ಆತ ನೋಡಿರಲ್ಲ. ಅದಕ್ಕೆ ಬೀರಬಲ್ ಬಹಳ ಬುದ್ಧಿವಂತ ಅಂತ ಇಡೀ ದೇಶದ ತುಂಬ ಗೊತ್ತು. ಅಕ್ಬರ್ ಬೀರಬಲನ ಕತೆಗಳು ಗೊತ್ತಲ್ಲ ನಿಮಗೆ, ಬಹಳ ಚಾಣಾಕ್ಷಮತಿ, ಬುದ್ಧಿವಂತ ಅಂತ ಗೊತ್ತು. ಅದಕ್ಕೆ ಅವನ ಬುದ್ಧಿಮತ್ತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಪಕ್ಕದ ರಾಜ ಬೀರಬಲ್ ಎಂದು ಆ ರಾಜನನ್ನು ನೋಡಿರೋದಿಲ್ಲ. ಅದಕ್ಕೆ ಇವನು ಏನು ಮಾಡಿರ್ತಾನೆ ಅಂದರೆ, ಒಂದೇ ರೀತಿಯಲ್ಲಿ ರಾಜ, ಸೈನಿಕ, ಸೇನಾಧಿಪತಿ ಎಲ್ಲರೂ ಒಂದೇ ರೀತಿಯಲ್ಲಿ ವೇಷಭೂಷಣಗಳನ್ನು ಹಾಕ್ಕೊಂಡಿರ್ತಾರೆ. ಆಮೇಲೆ ಒಂದೇ ಚೇರ್ಗಳ ಮೇಲೆ ಕೂತಿರ್ತಾರೆ. ಈಗ ರಾಜ ಅಂದರೆ ಸಿಂಹಾಸನ ಬೇರೆ ಇರ್ತದೆ, ಪ್ರಧಾನಮಂತ್ರಿ ಅಂದರೆ ಬೇರೆ ಇರ್ತದೆ, ಹಂಗಿರೋದಿಲ್ಲ. ಅಲ್ಲಿ ಎಲ್ಲರೂ ಒಂದೇ ಥರ ಇರ್ತಾವೆ, ಎಲ್ಲ ಥರ ಒಂದೇ ಇರ್ತವೆ. ಅಕ್ಬರ್ ಮಹಾರಾಜ ರಾಜನಿಗೆ ಉಡುಗೊರೆಗಳು ಇವನ್ನೆಲ್ಲ ತಗೊಂಡು ಒಳಗಡೆ ಬರ್ತಾನೆ. ಒಳಗಡೆ ತಗೊಂಡು ಬಂದು ಹೆಜ್ಜೆ ಇಟ್ಟು ನೋಡ್ತಾನೆ. ಅವನಿಗೂ ಆಶ್ಚರ್ಯ ಕಾದಿತ್ತು. ಎಲ್ಲರೂ ಒಂದೇ ಥರ ವೇಷಭೂಷಣಗಳು ಹಾಕ್ಕೊಂಡಿದ್ದಾರೆ. ಡ್ರೆಸ್ ಎಲ್ಲ ರಾಜನದು ಬೇರೆ, ಸೇನಾಧಿಪತಿದು ಬೇರೆ, ಸೈನಿಕಂದು ಬೇರೆ ಇಲ್ಲ. ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದಾರೆ, ಸಮಾನ ವೇದಿಕೆ ಮೇಲೆ ಕೂತಿದ್ದಾರೆ. ಬೀರಬಲ್ ಒಳಗಡೆ ಬಂದ, ನೋಡ್ದ. ಅವನಿಗೆ ಗೊತ್ತಾಯಿತು, ಓಹೋ, ನನ್ನ ಬುದ್ಧಿ ಮತ್ತೆ ಪರೀಕ್ಷೆ ಮಾಡಲಿಕ್ಕೆ ಇವರು ಈ ರೀತಿ ವೇಷಭೂಷಣಗಳು ಹಾಕ್ಕೊಂಡಿದ್ದಾರೆ. ಆಮೇಲೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದ ಇವ. ಸೂಕ್ಷ್ಮವಾಗಿ ಗಮನಿಸ್ತಾ ಸೀದಾ ಎಲ್ಲಿಗೆ ಬಂದ ಅಂದರೆ ರಾಜನ ಹತ್ರಕ್ಕೆ ಬಂದ ಉಡುಗೊರೆಗಳನ್ನು ತಗೊಂಡು. ರಾಜನಿಗೆ ಆಶ್ಚರ್ಯ ಆಯಿತು. ಕೇಳ್ದ ರಾಜ, ಅಲ್ಲ ಬೀರಬಲ್, ನೀ ಯಾವತ್ತೂ ನನ್ನನ್ನು ನೋಡೇ ಇಲ್ಲ. ನಾವೆಲ್ಲರೂ ಒಂದೇ ಥರ ವೇಷಭೂಷಣಗಳು ಹಾಕ್ಕೊಂಡಿದ್ದೀವಿ, ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ. ನಾನೇ ರಾಜ ಅಂತ ನೀ ಯಾಕೆ ಗುರ್ತಿಡ್ದೆ ಅಂತ ಕೇಳಿದಾಗ ಬೀರಬಲ್ ಹೇಳ್ದ, ಮಹಾರಾಜ, ನಾವು ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ನೀವು ಕುಂತಿರೋದು ನೋಡಿ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರೀತಿ ನೀವು ಕುಂತಿರಿ ಅಂತ ನನಗೆ ಗೊತ್ತಾಯಿತು. ನಾ ಎಲ್ಲರನ್ನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಬಂದೆ. ಎಲ್ಲರ ದೃಷ್ಟಿಗಳು ಒಂದು ಸರಿ ನನ್ನ ಮೇಲೆ ಬೀಳುತ್ತಿತ್ತು, ಇನ್ನೊಂದು ಸತಿ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತಿತ್ತು. ಇಲ್ಲಿ ಕುಂತವ್ರು ಎಲ್ಲರ ದೃಷ್ಟಿಗಳು ಒಂದು ಸರಿ ನನ್ನ ಮೇಲೆ ಬೀಳುತ್ತಿತ್ತು, ಮತ್ತೊಂದು ಸರಿ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಬೀಳ್ತಾ ಇತ್ತು. ಆವಾಗ ತಿಳ್ಕೊಂಡೆ ನಾನು, ಎಲ್ಲರ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ ಅದೇ ವ್ಯಕ್ತಿ ರಾಜ ಅಂತೇಳಿ. ಹಾಗಾಗಿ ನಾನು ನಿಮ್ಮ ಹತ್ರಕ್ಕೆ ಬಂದೆ ಅಂತ. ಹಾಗೆ 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ 12ನೇ ಶತಮಾನದಲ್ಲಿ ಲಕ್ಷದ ಮೇಲೆ 96,000 ಗಣಗಳು, 770 ಜನ ಅಮರ ಗಣಗಳು, ಆಮೇಲೆ ಪ್ರೌಢದೇವರಾಯನ ಕಾಲದಲ್ಲಿ 101 ಜನ ವಿರಕ್ತರು, ಯಡಿಯೂರು ಸಿದ್ಧಲಿಂಗೇಶ್ವರರ ಪೀರಿಯಡಲ್ಲಿ 701 ವಿರಕ್ತರಾಗಿರ್ಬೋದು, ಆಮೇಲೆ ಮಲೆ ಮಹದೇಶ್ವರರಾಗಿರ್ಬೋದು, ಚಿತ್ತರಗಿ ವಿಜಯ ಮಹಾಂತೇಶ್ವರರಾಗಿರ್ಬೋದು, ಮೈಸೂರು ಭಾಗದಲ್ಲಿ ಬರ್ತಕ್ಕಂಥ ಗುರುಮಲ್ಲೇಶ್ವರರಾಗಿರ್ಬೋದು, ಸರ್ವಜ್ಞ ತನ್ನ ವಚನದಲ್ಲಿ ಬರೀತಾನೆ, ಬಸವನ ಹೆಸರು ಬಲ್ಲವರಾರಿಲ್ಲ, ಹುಸಿ ಮಾತನಾಡಿ ಕೆಡಬೇಡ, ಲಿಂಗಾಯತಕ್ಕೆ ಬಸವನೇ ಕರ್ತೃ ಬಸವಣ್ಣ, ಸರ್ವಜ್ಞ. ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ ಅಂತ ಬರೀತಾನೆ. ಇವರು ಎಲ್ಲರ ದೃಷ್ಟಿ 12ನೇ ಶತಮಾನದಿಂದ ಇಲ್ಲಿವರೆಗೂ ಎಲ್ಲರ ದೃಷ್ಟಿ ಯಾರ ಮೇಲೆ ಬೀಳ್ತಾ ಇದೆ ಅಂತ ನೋಡ್ತಾ ಬಂದಾಗ ಎಲ್ಲರ ದೃಷ್ಟಿ ಯಾರ ಮೇಲೆ ಬಿದ್ದದೆ? ಬಸವಣ್ಣನ ಮೇಲೆ ಬಿದ್ದದೆ. ಎಲ್ಲರ ಹೆಸರುಗಳು, ನಾಮಸ್ಮರಣೆಗಳು ನೋಡ್ರಿ ನೀವು. ಆಮೇಲೆ ಎಲ್ಲೇ ಲಿಂಗಾಯತರಿದ್ದರೂ ಕೂಡ ಅದರ ಮಧ್ಯೆ ಒಂದು ಬಸವಣ್ಣನ ಗುಡಿ ಅಂತಿದೆ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಸುತ್ತ ಬಾರ್ಡ್ರ್ಗಳಲ್ಲಿ ಲಿಂಗಾಯತರಿದ್ದಾರೆ. ತಮಿಳ್ನಾಡು ಬಾರ್ಡ್ರಲ್ಲಿ ಇದ್ದಾರೆ, ಕೇರಳ ಬಾರ್ಡ್ರಲ್ಲಿ ಇದ್ದಾರೆ, ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇದ್ದಾರೆ, ಆಂಧ್ರ ಬಾರ್ಡ್ರಲ್ಲಿ ಇದ್ದಾರೆ. ಎಲ್ಲೇ ಲಿಂಗಾಯತರು, ಕರ್ನಾಟಕದಲ್ಲೂ ಅಷ್ಟೇ, ಎಲ್ಲೇ ಒಂದು 15-20 ಮನೆಗಳಿದ್ದರೂ ಕೂಡ ಅದರ ಮಧ್ಯೆ ಒಂದು ಬಸವಣ್ಣನ ಗುಡಿ ಅಂತಿದೆ.
ಒಳಗಡೆ ಅವರು ನಂದಿ ಕೂಡಿಸಿರ್ಬೋದು, ಯಾಕೆಂದರೆ ನಮ್ಮ ಪುರಾಣಗಳಲ್ಲಿ ಬಸವಣ್ಣ ಅಂದ್ರೆ ನಂದಿ ಅವತಾರ ಅಂತೇಳಿ ನಂದಿ ಕೂಡಿಸಿದ್ದಾರೆ. ಆದರೆ ಅವರೆಲ್ಲರೂ ಕೂಡಿಸಿರೋದು ಕಲ್ಯಾಣದ ಬಸವಣ್ಣನನ್ನೇ ಅಂತ ತಿಳ್ಕೊಳ್ಬೇಕು. ನಾವು ಯಾರಿಂದನೋ ಧರ್ಮ ಹುಟ್ಟಿತು ಅಂತೇಳಿದರೆ ಇತಿಹಾಸದಲ್ಲಿ ಅವರು ದೇವಸ್ಥಾನಗಳು ಯಾಕಿಲ್ಲ, ಬಸವಣ್ಣನ ಗುಡಿಗಳೇ ಯಾಕಿದ್ದಾವೆ? ಹೌದಿಲ್ರಿ? ಯಾರ್ಯಾರ್ದೋ ಹುಟ್ಟಿತು ಮಾಡಿತು ಅಂತ ಹೇಳಿದರೆ ಅಲ್ಲೆಲ್ಲ ಇರ್ಬೋದಾಗಿತ್ತಲ್ಲ. ಆಮೇಲೆ ಬಸವಣ್ಣ ಈ ಧರ್ಮ ಹುಟ್ಟಿತು ಕರ್ನಾಟಕದಲ್ಲಿ. ಇವತ್ತು ಲಿಂಗಾಯತ ಧರ್ಮೀಯರು ಹೆಚ್ಚಾಗಿರೋದು ಕರ್ನಾಟಕದಲ್ಲಿ. ಎಲ್ಲೇ ಲಿಂಗಾಯತರಿದ್ದರೂ ಅವರು ಮಾತೃಭಾಷೆನೂ ಕನ್ನಡನೇ. ಸ್ವಲ್ಪ ಎಲ್ಲರೂ ಇತ್ತೀಚಿನ ದಿನಗಳೆಲ್ಲ ಮರ್ತಿರ್ಬೋದು. ನೀವು ದಿಲ್ಲಿಯಲ್ಲಿ ಹೋಗ್ರಿ, ಎಲ್ಲೋದ್ರೂ ಲಿಂಗಾಯತ ಧರ್ಮೀಯರು ಅವ್ರ ಮಾತೃಭಾಷೆಯನ್ನು ಕನ್ನಡದಲ್ಲೇ ಮಾತಾಡ್ತಾರೆ. ಆಮೇಲೆ ಬಸವಣ್ಣ ಆಗೋಗಿರೋ ಜಾಗದಲ್ಲೇ ಹೆಚ್ಚಾಗಿ ಲಿಂಗಾಯತರಿರೋದು ಯಾಕೆ? ಇವತ್ತು ಕೇದಾರದಲ್ಲಿ ಲಿಂಗಾಯತರಿದ್ದಾರೇನ್ರಿ? ಔಷಧಿ ಹುಡುಕಿದ್ರು ಅಲ್ಲಿ ಲಿಂಗಾಯತರಿಲ್ಲ. ಕೇದಾರ 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 ಕಾಶಿಯಲ್ಲಿ ಲಿಂಗಾಯತರಿದ್ದಾರೇನ್ರಿ? ಇಲ್ಲ. ಮಧ್ಯಪ್ರದೇಶ ಉಜ್ಜಯಿನಿ ಅಲ್ಲೆಲ್ಲರೂ ಲಿಂಗಾಯತರಿದ್ದಾರೇನು? ಇಲ್ಲ. ಲಿಂಗಾಯತರಿರೋದಲ್ಲಿ ಬಸವಣ್ಣನ ಜಾಗದಲ್ಲೇ. ಬಸವಣ್ಣ ಎಲ್ಲಾಗ ಹೋಗಿದ್ದಾನೆ ಅದೇ ಜಾಗದಲ್ಲಿ ಇವತ್ತು ಆ ಧರ್ಮೀಯರು ಜಾಸ್ತಿ ಇರ್ತಕ್ಕಂಥದ್ದು. ಇದರ ಅರ್ಥ ಏನು ಅಂದರೆ, ಇದರ ಗುರು ಯಾರು ಅಂದರೆ ಬಸವಣ್ಣ. ಈ ಧರ್ಮದ ಧರ್ಮಗುರು ಯಾರು? ಬಸವಣ್ಣ. ಇತ್ತೀಚೆಗೆ ಅಥಣಿ ಶಿವಯೋಗಿಗಳಂತಾಗೋಗಿದ್ದಾರೆ. ಅದೆಷ್ಟು ಬಸವಣ್ಣನ ಬಗ್ಗೆ ಭಕ್ತಿ ಇತ್ತು ಅವರಿಗೆ ಅಂದರೆ, ನಾವೆಲ್ಲರೂ ಬಸವಣ್ಣ ಬಸವಪ್ಪ ಬಸವಗುರು ಅಂತ ಕರಿತೀವಿ, ಅವರು ಹೆಸರೇ ಎತ್ತುತ್ತಿರಲಿಲ್ಲ ಅದನ್ನು. ಅಂದರೆ ಹೆಸರು ಹೇಳುವಷ್ಟು ಅರ್ಹತೆ ನನಗಿಲ್ಲ ಅಂತ ಅವರು. ಅಪ್ಪವರು ಅಂತಿದ್ರು ಅವರು. ಅಪ್ಪವರು ವಚನ, ಅಪ್ಪವರು ಫೋಟೋ, ಅಪ್ಪವರು ಅಂತಿದ್ರು ಅವರು. ಒಂದು ದಿನ ಅವರು ಬಸವಣ್ಣ ಅಂತ ಉಚ್ಚಾರ ಮಾಡಿರಲಿಲ್ಲ ಅವ್ರ ಬಾಯಿಂದ. ಕಾರಣ ಏನು ಅಂದರೆ, ನಾನು ಅಷ್ಟು ದೊಡ್ಡ ಹೆಸರನ್ನು ಹೇಳುವಂಥ ಅರ್ಹತೆ ನನಗೆ ಇಲ್ಲ ಅಂತ. ಅಷ್ಟು ದೊಡ್ಡ ಹೆಸರು ನನ್ನ ಹತ್ರ ಇಲ್ಲ ಹೇಳೋಕ್ಕೆ. ಅವ್ರಿಗೊಂದು ಸರಿ ಯಾರೋ ಒಬ್ಬರು ಒಂದು ದೊಡ್ಡ ಧರ್ಮಗ್ರಂಥ ಅಂತ ತಂದು ಕೊಡ್ತಾರೆ ಅವರಿಗೆ. ಅಪ್ಪರೇ ಇದನ್ನು ಓದ್ರಿ ಅಂತ ಅಥಣಿ ಶಿವಯೋಗಿಗಳಿಗೆ. ಅಥಣಿ ಶಿವಯೋಗಿಗಳು ಹೇಳ್ತಾರೆ, ಅಪ್ಪರೇ ನಾನು ಆಗಲೇ ಒಂದು ದೊಡ್ಡ ಗ್ರಂಥನ ಓದ್ತಾ ಇದ್ದೀನಿ ರೀ ಅಂತಾರೆ ಅಥಣಿ ಶಿವಯೋಗಿಗಳು. ಒಂದು ಗ್ರಂಥ ಓದ್ತಾ ಇದ್ದೀನಿ ರೀ ಅಂದಾಗ ಇವ್ರು ಹೇಳ್ತಾರೆ, ಪುಸ್ತಕ ತಂದವರು, ಅಲ್ರಿ ಅಪ್ಪರೇ ಆ ಪುಸ್ತಕ ಓದಿದ ಮೇಲೆ ಇದನ್ನು ಓದ್ರಿ ಅಂತ ಹೇಳ್ತಾರೆ. ಇಲ್ಲಪ್ಪ ನಾ ಎಂಥ ಪುಸ್ತಕ ಹಿಡ್ದೀನಿ ಅಂದರೆ ಅದೆಂದೂ ಮುಗಿಲಾರದಂಥ ಪುಸ್ತಕ, ಅದು ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ. ಬಹಳ ಸರಳ ಜೀವಿಗಳು ಅವರು, ನಮ್ಮ ಅಥಣಿ ಶಿವಯೋಗಿಗಳು. ಯಾವಾಗಲೂ ಅವರು ಚಾಪೆ ಮೇಲೆ ಮಲ್ಕೊಳ್ತಿರ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ನೋಡ್ತಾನೆ, ಅಪ್ಪವ್ರಿಗೊಂದು ಚಲೋ ಕಾಟ್ ಅಂತೇಳಿ ಅಂತಿರ್ಬೇಕು, ಗಾದಿ, ಒಂದು ಶ್ರೀಗಂಧದ ಕಟ್ಟಿಗೆಯಿಂದ ಒಂದು ಕಾಟ್ ಮಾಡಿಸ್ಕೊಂಬರ್ತಾನೆ. ಒಂದು ಮಂಚ ಮಾಡಿಸ್ಕೊಂಡು ಬರ್ತಾನೆ. ಮಾಡಿಸ್ಕೊಂಡು ಬಂದು, ಅಪ್ಪರೇ ಇದ್ರ ಮೇಲೆ ತಾವು ಮಲ್ಕೋಬೇಕ್ರಿ ಅಪ್ಪರೇ ಅಂತೇಳಿ ಇಟ್ಟೋಗ್ತಾನೆ, ಗಾದಿ ಗೀದಿ ಎಲ್ಲ ಹಾಕಿ. ಆಮೇಲೆ ಒಂದು 4-6 ದಿನ ನೋಡ್ತಾನೆ, ಬಿಟ್ಟು ಬಂದು ಮತ್ತು ಅವರು ಚಾಪೆ ಮೇಲೆ ಮಲ್ಕೊಂಡಿರ್ತಾರೆ. ಆಮೇಲೆ ಮತ್ತೊಂದು 4 ದಿನ ಬಿಟ್ಟು ನೋಡ್ತಾನೆ, ಮತ್ತು ಚಾಪೆ ಮೇಲೆ. ಆದರೂ ಧೈರ್ಯ ಮಾಡಿ ಕೇಳ್ತಾನೆ ಒಂದಿನ, ಅಲ್ರಿ ಅಪ್ಪರೇ ನಾನು ಗಾದಿ ತಂದು ಕೊಟ್ಟಿದ್ದೀನಿ, ಅದ್ರ ಮೇಲೆ ಮಲ್ಕೊಳ್ಳೋವಲ್ರಲ್ಲ ಯಾಕೆ? ಅಪ್ಪವ್ರು ಮಲಗ್ಯಾರಲ್ರಿ ಅಂತಾರವ್ರು. ಅಂದರೆ ಅದರ ಮೇಲೆ ಬಸವ ಪುರಾಣ ಮತ್ತು ಬಸವ ಗ್ರಂಥವನ್ನು, ವಚನ ಸಾಹಿತ್ಯವನ್ನು ಇಟ್ಟಿರ್ತಾರೆ. ಇಟ್ಟಾಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ಅಪ್ಪರು ಮಲಗ್ಯಾರಲ್ರಿ, ಅದು ಅವ್ರಿಗೆ ಅದು. ಆಮೇಲೆ ಯಾರು ಅಂತ ನೋಡಿದರೆ ಅಲ್ಲಿ ಮೇಲೆ ವಚನ ಸಾಹಿತ್ಯ ಬಸವ ಪುರಾಣ ಇರ್ತದೆ. ಆ ಬಸವ ಪುರಾಣ ಅಂತೂ ಕಂಟಿನ್ಯೂಸ್ 18 ವರ್ಷ ಬಸವ ಪುರಾಣ ಹಚ್ಚುತ್ತಾರವರು ಮಠದಲ್ಲಿ. ಅವ್ರಿಗೆ ಅದು ಎಷ್ಟು ಕೇಳಿದರೂ ಅದಕ್ಕೆ ತೃಪ್ತಿ ಇರೋದಿಲ್ಲ, ಅಷ್ಟು ಬಸವಣ್ಣನ ಬಗ್ಗೆ ಅಭಿಮಾನ. ಆಮೇಲೆ ನಮ್ಮ ಇಳಕಲ್ ವಿಜಯ ಮಹಾಂತೇಶ್ವರರು ತಗೊಳ್ರಿ, ಅವ್ರು ಯಾವತ್ತೂ ಒಂದು ಹೆಜ್ಜೆನೂ ಬೆನ್ನಿಗೆ ವಚನ ಕಟ್ಟಿಲ್ಲದೆ ಹೊರಗೆ ಹೆಜ್ಜೆ ಇಡ್ತಿರ್ಲಿಲ್ಲ ಅವರು. ಅವ್ರದ್ದು ಫೋಟೋ ನೋಡ್ರಿ ನೀವು, ಹಿಂದೆ ಒಂದು ವಚನ ಸಾಹಿತ್ಯದ ಕಟ್ಟಿರ್ತಿತ್ತು, ಅದನ್ನು ಇಟ್ಕೊಂಡೇ ಅವರು ಒಳಗಡೆ ಎಲ್ಲಿ ನಡೆದರೂ ಅವರು ದಿನಾ ಬೆಳಗ್ಗೆ ಎದ್ದು, ಅಥಣಿ ಶಿವಯೋಗಿಗಳಾಗಿರ್ಬೋದು ಅಥವಾ ವಿಜಯ ಮಹಾಂತೇಶ್ವರರಾಗಿರ್ಬೋದು, ದಿನಾ ಬೆಳಗ್ಗೆ ಎದ್ದು ಮೊದಲು ಏನು ಮಾಡ್ತಿದ್ರು ಅವರು? ವಚನ ಸಾಹಿತ್ಯವನ್ನು, ಒಂದು 100 ವಚನಗಳನ್ನು ಓದೇ ಹೊರಗಡೆ ಹೆಜ್ಜೆಯನ್ನು ಇಡ್ತಾಯಿದ್ರು. ವಚನಗಳು ಅಂತ ಹೇಳಿದರೆ ಅದು ಎಷ್ಟು ಅಮೂಲ್ಯ ಅಂದರೆ, ಇಡೀ ಜಗತ್ತಿನಲ್ಲಿ
ಪ್ರತಿಯೊಬ್ಬ ಮಾನವನ ಹಕ್ಕು ಬಾಧ್ಯತೆಗಳನ್ನು ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತಲ್ಲ, ಇಲ್ಲಿರುವ ಪ್ರತಿಯೊಬ್ಬ ಜಾತಿ ಮತ ಪಂಥದವರ ಒಂದು ಹಕ್ಕು ಬಾಧ್ಯತೆಗಳನ್ನು ನಾನು ಕಾಪಾಡ್ತೀನಿ ಅಂತ ಈ ಮಾತನ್ನು 800 ವರ್ಷದ ಹಿಂದೆ ಬಸವಾದಿ ಪ್ರಮತ್ತರು ಈ ಮಾತನ್ನು ಹೇಳಿದ್ದು. ಯಾಕೆ ಬಸವಣ್ಣ ವಿಶ್ವಗುರು ಅಂತ ಹೇಳಿದರೆ, ವಚನಗಳು ಅಂತ ಹೇಳಿದರೆ ಅದು ವಿಶ್ವ ಸಾಹಿತ್ಯಕ್ಕೆ ಕೊಡುಗೆ ಅಂತ ಹೇಳಿದರೆ, ಎಲ್ಲ ಮಾನವರ ಹಕ್ಕು ಬಾಧ್ಯತೆಗಳನ್ನು ಕಾಪಾಡ್ತೀನಿ ಅಂತ ಸಂವಿಧಾನಕ್ಕಿಂತ ಪೂರ್ವದಲ್ಲಿ ಯಾವುದಾದ್ರೂ ಸಾಹಿತ್ಯ ಹೇಳಿತ್ತು ಅಂದರೆ ಅದು ವಚನ ಸಾಹಿತ್ಯ. ಅವರು ಕೊಟ್ಟಿರೋ ತತ್ವ ಸಿದ್ಧಾಂತಗಳೇನು ಬರೀ ಲಿಂಗಾಯತರಿಗೆ ಸೀಮಿತ ಅಂತೇನಿಲ್ಲ, ಅದು ಎಲ್ಲರೂ. ಈಗ ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ವಚನ ಲಿಂಗಾಯತರಿಗೆ ಮಾತ್ರ ಸಂಬಂಧನ? ಲಿಂಗಾಯತರಿಗೆ ಮಾತ್ರ ಸಂಬಂಧನ? ಇಲ್ಲ ಕರ್ನಾಟಕಕ್ಕೆ ಮಾತ್ರ ಸಂಬಂಧನ? ವಿಶ್ವಧರ್ಮ ಯಾಕೆ ಬಸವಾದಿ ಪ್ರಮತ್ತರು ಕೊಟ್ಟಂಥ ತತ್ವ ಅಂದರೆ, ಅವು ಭಾಷೆ ಬದಲಾಗಬಹುದು, ಸತ್ಯ ಒಂದೇ, 2 4 ನೀವು ಯಾವ ದೇಶಕ್ಕೆ ಹೋದ್ರು, ನಾವು ಕನ್ನಡದಲ್ಲೇ ಹೇಳ್ಬೋದು, ನೀವು ತೆಲುಗಲ್ಲಿ ಹೇಳ್ಬೋದು, ಇನ್ನೊಬ್ಬರು ಇಂಗ್ಲೀಷಲ್ಲಿ ಹೇಳ್ಬೋದು, ಆದರೆ H2Oನೇ, ಹೌದಾ? 2 4. ಹಾಗೆ ನಾವು ಭಾಷೆ ಬದಲಾಗಿದ್ದರೂ ಕೂಡ ಎಲ್ಲರೂ ಮಾನ್ಯತೆ ಕೊಡುವಂಥ, ಎಲ್ಲರೂ ಒಪ್ಪುತ್ತಕ್ಕಂಥ, ಅವ್ರು ಕೊಟ್ಟಿರೋ ಮಾತುಗಳಿಗೆ ವಚನ ಅಂತ ಕರೆದ್ರು. ನಾವು ಸಹಜವಾಗಿ ಮಾತಾಡುವಾಗ ಹೇಳ್ತೀವಿ, ನಾನು ಆಡಿದ ಭಾಷೆ ತಪ್ಪಲ್ಲ ಅಂತ. ಏನು ಕೊಡು ಅಂತೀವಿ ನಾವು? ಆಡಿದ ಮಾತು ತಪ್ಪಲ್ಲ ಅಂತ ಏನು ಕೊಡು ಅಂತೀವಿ? ವಚನ ಕೊಡು ಅಂತ ಹೇಳ್ತೀವಿ. ಅಂದರೆ ಏನರ್ಥ ಅದು? ವಚನ ಅಂದ್ರೇನು? ಪ್ರಾಮಿಸ್, ತಪ್ಪಲಾರದೇ ಇರತಕ್ಕಂಥ ಮಾತುಗಳು. ವಚನಗಳು ಅಂದ್ರೇನು? ತಪ್ಪಲಾರದೇ ಇರತಕ್ಕಂಥ ಮಾತುಗಳು. ಎಂದೆಂದೂ ಕೂಡ ಅದು ಯಾವತ್ತೂ ನಿಮ್ಮ ಭವಿಷ್ಯವನ್ನು ಕಟ್ಟಲಿಕ್ಕೆ ವಚನಗಳು. ಬಸವಣ್ಣ ಈ ಧರ್ಮದ ಮೇಟಿಗೂಟ, ಬಸವಣ್ಣ ಈ ಧರ್ಮದ ಮೇಟಿಗೂಟ. ನಾವು ಸರಿಯಾಗಿ ಬಸವಣ್ಣನನ್ನು ಸರಿಯಾಗಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ವಿ ಅಂತೇಳಿದರೆ ಯಾವತ್ತೂ ನಮ್ಮ ದಾರಿ ತಪ್ಪೋದಿಲ್ಲ. ಬೇರೆ ಧರ್ಮೀಯರೆಲ್ಲ ಅವ್ರ ಮಕ್ಕಳಿಗೆ ಅವರ ಧರ್ಮಗ್ರಂಥಗಳನ್ನು ಹೆಂಗೆ ಕಲಿಸ್ಕೊಡ್ತಾರೆ ನೋಡ್ರಿ. ಅವರು ಕುರಾನ್ ಕಲಿಸ್ತಾರೆ, ಅವರು ಬೈಬಲ್ ಕಲಿಸ್ತಾರೆ ಅವರು. ನಾವು ಮಾತ್ರ ನಮ್ಮ ತತ್ವ ಸಿದ್ಧಾಂತಗಳ ಬಗ್ಗೆ ನಮಗೇನಿರಬೇಕಂದ್ರೆ ಅಭಿಮಾನ ಇರಬೇಕು. ಏನಿರಬೇಕು? ಅಭಿಮಾನ ಇರಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಲಾಂಛನಗಳು, ಇವು ಬಗ್ಗೆ. ಬಸವಣ್ಣನೇ ಈ ಧರ್ಮದ ಮೊದಲೆಲ್ಲ ಒಂದು ಕಣ ಅಂತ ಮಾಡ್ತಿದ್ರು. ನೀವೆಲ್ಲ ಈ ಬೆಳೆ ಬೆಳೆದ ಮೇಲೆ ಅದನ್ನು ತುಳಿಸ್ಲಿಕ್ಕೆ ಏನಂತಿರೋದಕ್ಕೆ ನೀವು? ಕಣ ಅಂತಿರಲ್ಲ, ಕಣ ಮಾಡ್ತಿದ್ರು. ಆ ಕಣ ಏನು ಮಾಡ್ತಿದ್ರು, ಎಲ್ಲ ಕಸ ಕಡ್ಡಿ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಸಗಣಿಯಲ್ಲಿ ಸಾರಿಸ್ತಿದ್ರು. ಯಾಕೆ ಸಗಣಿಯಲ್ಲಿ ಸಾರಿಸ್ತಿದ್ರು ಅಂದ್ರೆ, ದವಸ ಧಾನ್ಯಗಳೊಳಗೆ ಕಲ್ಲು ಮಣ್ಣು ಕಸ ಕಡ್ಡಿಗಳು ಬೀಳಬಾರದು ಅನ್ನೋ ಕಾರಣಕ್ಕೆ. ಆಮೇಲೆ ಏನು ಮಾಡ್ತಿದ್ರು ಅಂದ್ರೆ, ಮಧ್ಯೆ ಒಂದು ಮೇಟಿಗೂಟ ಅಂತ ನಡ್ತಿದ್ರು. ಮಧ್ಯೆ ಒಂದು ಮೇಟಿಗೂಟ. ಆ ಗೂಟಕ್ಕೆ ಎತ್ತುಗಳಿಗೆ ಒಂದು ಕಣ್ಣಿ ಅಂತ ಕಟ್ಟುತ್ತಿದ್ರು. ಅದು ನಿಮ್ಮ ಕಡೆ ಆ ಪದ್ಧತಿ ಇತ್ತಲ್ಲ, ಕಣ್ಣಿ ಅಂತ ಕಟ್ತಿದ್ರು. ಆ ಎತ್ತುಗಳಿಗೆ ಆ ಕಣ್ಣಿ ಕಟ್ಟಿ ಏನು ಮಾಡ್ತಿದ್ರು, ತಿರುಗಲಿಕ್ಕೆ ಬಿಡ್ತಿದ್ರು. ಆ ಕಣ್ಣಿ ಎತ್ತುಗಳಿಗೆ ಯಾಕೆ ಕಟ್ಟುತ್ತಿದ್ರು ಅಂದರೆ, ಅವು ಸ್ವಚ್ಛ ಮಾಡಿರೋ ಜಾಗದಲ್ಲೇ ತಿರುಗಲಿ ಅಂತ. ಕಿತ್ಕೊಂಡು ಹೋಗಿ ಸ್ವಚ್ಛ ಮಾಡಿ ಏನು ಕಸ ಕಡ್ಡಿ ಎಲ್ಲ ಹೊರಗೆ ಹಾಕಿರಲ್ಲ, ಮತ್ತು ಅವು ಕಾಲೊಳಗೆ ಕಿತ್ಕೊಂಡು ಹೋಗಿ ಹೊರಗೆ ಹೋಗಿ ಕಸ ಕಡ್ಡಿ ಎಲ್ಲ ತಂದು ಈ ದವಸ ಧಾನ್ಯಗಳಲ್ಲಿ ಬೀಳಬಾರ್ದು ಅಂತ ಏನು ಮಾಡಿದರು, ಅವರು ಸ್ವಚ್ಛ ಮಾಡಿ ಅಷ್ಟರೊಳಗೆ ತಿರುಗ್ತಿದ್ದು. ಇದು ಪದ್ಧತಿ, ಇದು ಹೌದಾ? ಹಂಗೆ ಲಿಂಗಾಯತ ಸಮಾಜ, ಲಿಂಗಾಯತ ಧರ್ಮ ಅಂತಕ್ಕಂಥದ್ದೇ ಒಂದು ಕಣ. ಲಿಂಗಾಯತ ಸಮಾಜ ಒಂದು ಕಣ. ಇದಕ್ಕೆ ಬಸವಣ್ಣನೇ ಮೇಟಿಗೂಟ. ಬಸವಣ್ಣನೇ ಮೇಟಿಗೂಟ. ವಚನ ಸಾಹಿತ್ಯನೇ ಕಣ್ಣಿ ಇದು. ಈ ನಮ್ಮ ಮಠಾಧಿಪತಿಗಳು ಅಂತಕ್ಕಂಥ ಧರ್ಮಗುರುಗಳು ಅಂತಕ್ಕಂಥ ಎತ್ತುಗಳು, ಇವನ್ನ ಕಟ್ಟಿ ತುಳಿಯಕ್ಕೆ ಬಿಟ್ರು ಅವರು 12ನೇ ಶತಮಾನದಲ್ಲಿ. ಇವು ತುಳಿತಾ ತುಳಿತಾ ಏನು ಮಾಡಿದ್ವು ಅಂದ್ರೆ ಕಿತ್ಕೊಂಡು ಹೋಗ್ಬಿಟ್ಟು.
ಹಗ್ಗ ಕಟ್ಟಿದ್ರಲ್ಲ, ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಕಿತ್ಕೊಂಡು ಹೋಗಿ ಏನು ಮಾಡಿದ್ವು ಅಂದರೆ, ಯಾವುದು ಬೇಡ ಅಂತ ಕಸ ಕಡ್ಡಿ ಅಂತ ಸ್ವಚ್ಛ ಮಾಡಿ ಹೊರಗೆ ಹಾಕಿದ್ರಲ್ಲ ಅವನ್ನೆಲ್ಲ ತಗೊಂಬಂದು ಮತ್ತೇನು ಮಾಡಿದ್ವು, ಸೇರಿಸಿದ್ವು ಒಳಗಡೆ. ಮತ್ತು ಜಾಗೃತಿ ಆಗು ಅಂದರೆ ಎಲ್ಲಿಂದ ಆಗಬೇಕು? ಯಾವುದು ಬೇಡ ಅಂತ ಹೊರಗೆ ಹಾಕಿದ್ರಲ್ಲ ಮತ್ತೆ ತಗೊಂಡು ಬಂದಿದ್ರೊಳಗೆಲ್ಲನೂ ತುಂಬಿದ್ವು. ಹಾಗಾಗಿ ಇವತ್ತು ಮೂಢನಂಬಿಕೆ, ಕಂದಾಚಾರ, ಶುಷ್ಕಾಚಾರ, ಡಂಬಾಚಾರ ಇವೆಲ್ಲ ನಿಜವಾದ ದೇವರು ಧರ್ಮ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಯಾವುದು ಬೇಡ ಅಂತ ಹೊರಗೆ ಹಾಕಿದ್ರು ಎಲ್ಲ ತಗೊಂಡು ಬಂದು ಸೇರಿಸ್ಬಿಟ್ಟಾರೆ ಇದ್ರೊಳಗೆ. ಅದು ಮತ್ತೀಗ ಸ್ವಚ್ಛ ಆಗುವಂಥ ಕೆಲಸ ನಡಿಬೇಕಾಗಿದೆ. ಇವತ್ತು ಬಹಳ ವೈಜ್ಞಾನಿಕವಾಗಿ ನಮ್ಮ ಧರ್ಮ ಲಾಂಛನಗಳಾಗಿರ್ಬೋದು, ನಮ್ಮ ಧರ್ಮ, ನಮ್ಮ ತತ್ವ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ, ಕಂದಾಚಾರಗಳಿಲ್ಲ. ವಿಜ್ಞಾನನೂ ಕೂಡ ಒಪ್ಕೊಳ್ಳುವಂಥ ಧರ್ಮ. ನಮ್ಮ ಗುರುಗಳು ಯಾವಾಗೂ ಹೇಳ್ತಿದ್ರು, ಈ ಧರ್ಮ ಹೇಗೆ ಬಸವಣ್ಣ ಕೊಟ್ಟ ಧರ್ಮ ಅಂದರೆ ಇದು ಸೀಡ್ಲೆಸ್ ದ್ರಾಕ್ಷಿ ಇದ್ದಂಗೆ ಅಂತ. ಬೀಜ ಇರೋ ದ್ರಾಕ್ಷಿ ಬೇರೆ, ಬೀಜ ಇಲ್ಲದೆ ಇರೋ ದ್ರಾಕ್ಷಿ ಬೇರೆ. ಬೀಜ ಇರೋ ದ್ರಾಕ್ಷಿ ತಿಂದರೆ ಒಂದಿಷ್ಟು ತಿನ್ನಬೇಕಾಗುತ್ತೆ, ಬೇಡಾಗಿದ್ದನ್ನು ಉಗುಳಬೇಕಾಗ್ತದೆ. ಆದರೆ ಇದ್ರಾಗ ಉಗುಳುವಂಥದ್ದೇನು ಇಲ್ಲ, ಎಲ್ಲ ನುಂಗೋದೆ. ಅಂಥ ಒಂದು ಶ್ರೇಷ್ಠ ತತ್ವ ಸಿದ್ಧಾಂತಗಳು ಈ ಧರ್ಮದಲ್ಲಿದ್ದಾವೆ. ಅಂಥ ಒಂದು ಶ್ರೇಷ್ಠ ತತ್ವ ಸಿದ್ಧಾಂತಗಳು ಈ ಧರ್ಮದಲ್ಲಿದೆ. ಆದರೆ ಅದರ ಪ್ರಜ್ಞೆ ನಮಗಿಲ್ಲ ಅಷ್ಟೇ. ಏನಾಗ್ಬಿಟ್ಟದೆ ಅಂದರೆ ಎಲ್ಲ ದೇಶ ಎಲ್ಲ ಕಲಬೆರಕೆ ಆಗಿದೆ ಒಂಥರ, ನಿಮಗೆ ಗೊತ್ತಿದೆ. ಎಲ್ಲದರಲ್ಲೂ ಮಿಕ್ಸ್ ಆಗಿರ್ತಾವೆ. ಯಾವುದು ಹಾಲಿಗೂ ನೀರು ಹಾಕಿ ಕೊಟ್ಟಿರ್ತಾರೆ ಮತ್ತು ಬೇರೆ ಏನೇನೋ ಮಾಡಿ ಹಾಲನ್ನು ರೆಡಿ ಮಾಡಿರ್ತಾರೆ. ಒಬ್ಬನಿಗೆ ಯಾರಿಗೋ ಜೀವನದಲ್ಲಿ ಜಿಗುಪ್ಸೆಯಾಗಿ ಬದುಕಲೇಬಾರದು ಅನಿಸುವ ದಿನ ಅವನು ವಿಷ ಕುಡ್ದ. ವಿಷ ಕುಡಿದ್ರೆ ಸಾಯಲೇ ಇಲ್ಲ ಅವನು. ಯಾಕೆ? ವಿಷದಾಗೆ ಕಲಬೆರಕೆ ಆಗಿತ್ತು. ಒಂದು ಮಗುಗೆ ಯಾಕೆ ಭಾಳ ಸುಸ್ತಾಗಿತ್ತು ಅಂತ ಗ್ಲುಕೋಸ್ ಕುಡಿಸಿದ್ರೆ ಮಗು ಸತ್ತೇ ಹೋಗಿತ್ತು. ಯಾಕ್ರಿ? ಅದರಾಗೂ ಮಿಕ್ಸ್ ಆಗಿತ್ತು. ಅದರಲ್ಲೂ ಹಂಗೆ ಒಬ್ಬ ಯಾರೋ ರೋಗಿ ಹಾಸ್ಪಿಟ್ಲಿಗೆ ಹೋಗಿದ್ದ. ಡಾಕ್ಟ್ರ್ ಚೆಕ್ ಮಾಡಿದ್ರು ಅವನಿಗೆ. ಡಾಕ್ಟ್ರ್ ಚೆಕ್ ಮಾಡಿ ಏನು ಮಾಡಿದರು, ಒಂದು ಸ್ಲಿಪ್ ಬರೆದ್ರು ಅವನಿಗೆ ಇಂತಿಂಥ ಕಾಯಿಲೆ ಆಗಿದೆ, ಇಂತಿಂಥ ಹಿಮೋಗ್ಲೋಬಿನು ಇಂತಿಂಥ ಕೊರತೆ ಆಗಿದೆ, ಅವನಿಗೆ ಇಂತಿಂಥ ಟ್ರೀಟ್ಮೆಂಟ್ ಕೊಡಬೇಕು, ಇಂತಿಂಥ ಔಷಧಿನ ಕೊಡಬೇಕಂತೇಳಿ ಒಂದು ಕಾಂಪೌಂಡ್ರಿಗೆ ಚೀಟಿ ಬರ್ಕೊಟ್ಟ. ಕಾಂಪೌಂಡ್ರ್ ಅಂತಿರಲ್ಲ ನೀವು ಹಾಸ್ಪಿಟ್ಲಲ್ಲಿ, ಡಾಕ್ಟ್ರ್ ಕೈ ಕೆಳಗಿರ್ತಾರಲ್ಲ, ಅವ್ರಿಗೆ ಚೀಟಿ ಬರ್ಕೊಟ್ಟ, ಇಂಥ ಕಾಯಿಲೆ ಇದೆ, ಇಂಥ ಔಷಧಿನ ಕೊಡಬೇಕು ಅಂತ. ಈ ಕೆಲವು ಕಾಂಪೌಂಡ್ರ್ಗಳು ಏನು ಮಾಡಿಬಿಟ್ಟಿರ್ತಾರೆ ಅಂದರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಈ ಮೆಡಿಕಲ್ ಶಾಪ್ಗಳಲ್ಲಿ ಇದು ಆಗಿರ್ತಾವಲ್ಲ, ಎಕ್ಸ್ಪೈರಿ ಆಗಿದ್ದವು, ಅಂಥವನ್ನ ತಗೊಂಡು ಬರೋದು ಇಲ್ಲಿ ಬಂದಿರೋವನ್ನ ಮೆಡಿಕಲ್ ಶಾಪ್ಗಳಿಗೆ ಮಾರ್ಕೊಳ್ಳೋದು. ಮತ್ತು ನಿಮ್ಮ ಕಡೆ ಅಲ್ಲದು, ನಮ್ಮ ಕಡೆ ಇಂಥ ಕೆಲಸ ಮಾಡ್ತಿರ್ತಾರೆ. ಎಲ್ಲದರಲ್ಲೂ ಕಲಬೆರಕೆ, ಎಲ್ಲದರಲ್ಲೂ ಇಂಥ ಗೋಲ್ಮಾಲ್ಗಳು ನಡೀತಿರ್ತಾವೆ. ಮಾಡಿಕೊಂಡು ತಗೊಂಬಂದಿದ್ದ. ಆಮೇಲೆ ಡಾಕ್ಟ್ರು ಚೀಟಿ ಬರ್ಕೊಟ್ರು, ಇಂಥ ಔಷಧಿ ಅಂತೇಳಿ. ಅವ್ರು ಏನು ಡಾಕ್ಟ್ರು ಬರ್ಕೊಟ್ಟಿದ್ರಲ್ಲ, ಅವ ಹಳ್ಳಿ ಪೆದ್ದಿದ್ದ, ಅವ ರೋಗಿ ಪಾಪ. ಡಾಕ್ಟ್ರು ಬರ್ಕೊಟ್ಟಿದ್ದನ್ನು ಔಷಧಿ ಕೊಡಲೇ ಇಲ್ಲ, ಅವನು ಇಂಜೆಕ್ಟ್ ಮಾಡಲೇ ಇಲ್ಲ. ಅವ ಏನು ಮಾಡ್ದ ಅಂತೇಳಿದರೆ, ಯಾವುದು ಎಕ್ಸ್ಪೈರ್ ಆಗಿತ್ತಲ್ಲ, ಬ್ಯಾಡಾಗಿದ್ದು, ಅದನ್ನು ತಗೊಂಡು ಬಂದು ರೋಗಿಗೆ ಇಂಜೆಕ್ಟ್ ಮಾಡ್ದ. ರೋಗ ವಾಸಿಯಾಗು ಅಂದರೆ ಎಲ್ಲಿಂದ ಆಗ್ತದೆ? ಹೌದಾ? ಹಂಗೆ ಬಸವಾದಿ ಪ್ರಮತ್ತರು ಅನ್ನುವಂಥ ಸರ್ಜನ್ ಡಾಕ್ಟ್ರುಗಳು ಅನುಭವ ಮಂಟಪ ಅನ್ನುವಂಥ ಲ್ಯಾಬ್ರೇಟ್ರಿಯಲ್ಲಿ ಈ ರೋಗಿ ಪರಿಪೂರ್ಣನಾಗಲಿಕ್ಕೆ ಯಾವ್ಯಾವ ಕಾಯಿಲೆ ಈ ಮನುಷ್ಯನಿಗಿದೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತಾರೆ. ಇದು ಶ್ರೇಷ್ಠ, ಇದು ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ. ಇದನ್ನು ಸರಿಯಾಗಿ ತಿಳ್ಕೊಳ್ಳದ ಈ ಜನ ಅಜ್ಞಾನದಲ್ಲಿ, ಹೇಳಿದ್ನಲ್ಲ, ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನ್ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ನಿಜವಾಗ್ಲೂ ದೇವರು ಎದು ಕೊಲಿತಾನೆ, ಏನು ಮಾಡಿದರೆ
ನಮ್ಮ ಮನುಷ್ಯ ಜೀವನವನ್ನು ಸಾರ್ಥಕತೆಯನ್ನು ಪಡ್ಕೊಳ್ಬಹುದು ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಮೂಢನಂಬಿಕೆಗಳ ಕಂದಾಚಾರಗಳನ್ನು ಮಾಡ್ತಾ ಮಾಡ್ತಾ ಅವರ ಸಮಯ ವ್ಯರ್ಥ ಆಗಬಾರ್ದು ಅಂತೇಳಿ ಇಂತಿಂಥ ಕಾಯಿಲೆಗಿಂತಿಂಥ ಔಷಧಿ ಅಂತ ಬರೆದಿಟ್ರವರು. ಪ್ರಗತಿಪರ ಚಿಂತನೆ, ಮೂಢನಂಬಿಕೆಗಳು ಅನ್ನುವಂಥ ಕಾಯಿಲೆಗಳಿಗೆ ಪ್ರಗತಿಪರ ವಿಚಾರಗಳು ಅನ್ನುವಂಥದ್ದು, ಸೋಮಾರಿತನ ಅನ್ನುವಂಥ ಕಾಯಿಲೆಗೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು, ಬಹುದೇವೋಪಾಸನೆ ಅನ್ನೋ ಕಾಯಿಲೆಗೆ ಏಕದೇವೋಪಾಸನೆ, ಹಿಂಗೆ ಔಷಧಿಗಳನ್ನು ಬರೆದು ಕೊಟ್ಟರು. ಬರೆದು ಕೊಟ್ಟು ಈ ಮಠಾಧೀಶರು ಅನ್ನೋ ಕಾಂಪೌಂಡರ್ಗಳ ಕೈಯಾಗ ಕೊಟ್ಟರು. ಇವರೇನು ಮಾಡಿದ್ರಂದರೆ, ಯಾವುದು ಈ ರೋಗಿಗೆ ಬೇಡ ಅಂತ ಲ್ಯಾಬ್ರೇಟ್ರಿಯಿಂದ ಎಕ್ಸ್ಪೈರ್ ಆಗಿವಂತ ಹೊರಗೆ ಹಾಕಿದ್ರಲ್ಲ, ಅದನ್ನು ತಗೊಂಡು ಬಂದು ಈ ರೋಗಿಗಳಿಗೆ ಇಂಜೆಕ್ಟ್ ಮಾಡಿದ್ರು. ರೋಗ ವಾಸಿಯಾಗೋಂದ್ರೆ ಎಲ್ಲಿಂದ ಆಗಬೇಕು? ಇದೆಲ್ಲ ಸೇರಿಕೊಂಡು ಉಲ್ಬಣ ಹಾಕ್ಕೊಂಡು ಕುತ್ಕೊಳ್ತು. ನಾವೊಂದೇನು ತಿಳ್ಕೊಳ್ಬೇಕು ಅಂದರೆ, ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತಿದ್ರೆ, ಸರಿಯಾದ ಗುರಿಯನ್ನು ಮುಟ್ಟಬೇಕು ಅಂತಿದ್ರೆ, ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತಿದ್ರೆ, ನಾವು ನಮ್ಮ ಟ್ರೈನು ಯಾವುದ್ರ ಮೇಲೆ ಹೋಗಬೇಕು ಅಂದರೆ, ಒಂದು ಅಳಿ ಬಸವಣ್ಣ, ಇನ್ನೊಂದು ಅಳಿ ವಚನ ಸಾಹಿತ್ಯ. ಈ ಎರಡು ಅಳಿಗಳ ಮೇಲೆ ನಾವು ಸರಿಯಾಗಿ ಹೋದರೆ ಮಾತ್ರ ನಮ್ಮ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ. ನಮ್ಮ ಧರ್ಮಗುರು ಯಾರು ಅಂತೇಳಿದರೆ ಬಸವಣ್ಣ. ಸರಿಯಾಗಿ ನಾವು ತಿಳ್ಕೊಳ್ಬೇಕು, ಬಸವಣ್ಣನೇ ಈ ಧರ್ಮದ ಗುರು. ಆಮೇಲೆ ನಮ್ಮ ಧರ್ಮದ ಸಾಹಿತ್ಯ ಯಾವುದು ಅಂದರೆ, ಅವರಿಗೆ ಬೈಬಲ್ ಆಗಿದೆ, ಮತ್ತೊಬ್ಬರಿಗೆ ಕುರಾನ್ ಆಗಿದೆ, ಮತ್ತೊಬ್ಬರಿಗೆ ಬೌದ್ಧ ತ್ರಿಪೀಠಕ ಆಗಿದೆ. ಹಾಗೆ ಲಿಂಗಾಯತರ ಧರ್ಮಗ್ರಂಥ ಯಾವುದು ಅಂದರೆ ವಚನ ಸಾಹಿತ್ಯ. ಈ ಧರ್ಮದ ಲಾಂಛನ ಯಾವುದು ಅಂತ ಹೇಳಿದರೆ ಯಾವುದ್ರಿ? ಇಷ್ಟಲಿಂಗ. ಈ ಧರ್ಮದ ಲಾಂಛನ ಯಾವುದು? ಇಷ್ಟಲಿಂಗ. ವಿಶ್ವಾತ್ಮನ ಕುರುಹಾದ ಇಷ್ಟಲಿಂಗ. ಯಾಕೆ ಲಿಂಗ ಗೋಲಾಕಾರ ಆಗಿದೆ ಅಂದರೆ, ವಿಶ್ವ ಆಗಿದೆ, ಗೋಲಾಕಾರವಾಗಿದೆ. ವಿಶ್ವದ ತುಂಬ ವಿಶ್ವಾತ್ಮ ತುಂಬಿದನು. ಅಣು ಅಣುವಿನಲ್ಲೂ ಮಹತ್ತಿನಲ್ಲೂ ಎಲ್ಲ ಕಡೆ ಓತಪ್ರೋತವಾಗಿ ಪರಮಾತ್ಮ ತುಂಬಿದ್ದಾನೆ. ವಿಶ್ವದ ಆಕಾರದಲ್ಲಿ ಚುಳುಕಾಗಿ ಮಾಡಿ ನಾವು ಪೂಜೆ ಮಾಡ್ತೇವೆ. ಲಿಂಗ ಒಂದನ್ನು ನೀವು ಪೂಜೆ ಮಾಡಿದ್ರಿ ಅಂದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನು ಪೂಜೆ ಮಾಡ್ದಂಗೆ. ಹಾಗಾಗಿ ಈ ಧರ್ಮದ ಲಾಂಛನ ಯಾವುದು ಅಂದರೆ ಇಷ್ಟಲಿಂಗ. ನಮ್ಮ ಧರ್ಮದ ಕ್ಷೇತ್ರ ಯಾವುದು ಅಂದರೆ ಯಾವುದ್ರಿ? ಕೂಡಲ ಸಂಗಮ. ಆಮೇಲೆ ಇಡೀ ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕಟ್ಟಿಕೊಟ್ಟಂಥ ಬಸವ ಕಲ್ಯಾಣ. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಾ ಹೇಳಿದ್ನಲ್ಲ, ಸಾಮಾಜಿಕ ಪ್ರಜಾಪ್ರಭುತ್ವದ ಜೊತೆಗೆ ಧಾರ್ಮಿಕ ಪ್ರಜಾಪ್ರಭುತ್ವ ಮೊಟ್ಟ ಮೊದಲು ಕೊಟ್ಟವರು ಯಾರು? ಬಸವಣ್ಣ. ಸಾಮಾಜಿಕವಾಗಿಯೂ ಪ್ರಜಾಪ್ರಭುತ್ವ ತಂದರು, ಧಾರ್ಮಿಕವಾಗಿಯೂ ಪ್ರಜಾಪ್ರಭುತ್ವ ತಂದರು. ಯಾರಿಗೆ ಅರ್ಹತೆ ಇದೆ ಅವನು ರಾಷ್ಟ್ರಪತಿ. ನಿಮ್ಮ ಸಾಮಾಜಿಕ ಪ್ರಜಾಪ್ರಭುತ್ವ ಯಾವುದು? ನಾ ಹೇಳಿದ್ದೀನಿ ಅವತ್ತು. ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಆಮೇಲೆ ಬಂದವರು ಯಾರು? ರಾಧಾಕೃಷ್ಣನ್. ಆಮೇಲೆ ಬಂದವರು ಜಾಕಿರ್ ಹುಸೇನ್. ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಂಬಂಧಿಕರು, ಅವರು ಬಂಧು ಬಳಗ, ಅವ್ರು ಬರಲಿಲ್ಲ. ಮುಂದೆ ಬಂದವರು ಯಾರು? ರಾಧಾಕೃಷ್ಣನ್. ಆಮೇಲೆ ಅವ್ರ ಜಾತಿಯವರು, ಅವ್ರು ಬಂಧು ಬಳಗದವರು ಮುಂದೆ ಬರಲಿಲ್ಲ. ಮುಂದೆ ಬಂದವರು ಯಾರು? ಜಾಕಿರ್. ಯಾರು ಆಗಿರ್ಬೋದು, ರಾಷ್ಟ್ರಪತಿ ಆಗುವಂಥ ಅರ್ಹತೆ ಆತನಲ್ಲಿ ಇರಬೇಕು. ಆ ಯೋಗ್ಯತೆ, ಆ ಅರ್ಹತೆ, ಈ ದೇಶವನ್ನು ಆಳುವಂಥ ಕೆಪಾಸಿಟಿ ಆತನಲ್ಲಿದೆ ಅಂದರೆ ಅವನು ಯಾವ ಜಾತಿಯಲ್ಲಿ ಹುಟ್ಟಿದ್ರೂ ಅವನು ರಾಷ್ಟ್ರಪತಿ ಆಗಬಹುದು. ಇದು ನಿಮ್ಮ ಸಾಮಾಜಿಕ ಪ್ರಜಾಪ್ರಭುತ್ವ. ಹಾಗೆ ಧಾರ್ಮಿಕ ಪ್ರಜಾಪ್ರಭುತ್ವ ಅಂದ್ರೇನು? ಒಂದು ಪೀಠದಲ್ಲಿ, ಒಂದು ಧಾರ್ಮಿಕ ಒಂದು ಸ್ಥಾನದಲ್ಲಿ ಕುತ್ಕೊಳ್ಬೇಕಾದ್ರೆ ಅರ್ಹತೆ ಮೇಲೆ ಕುತ್ಕೋಬೇಕೇ ವಿನಃ ಜಾತಿಯಿಂದ ಅಲ್ಲ. ಇದು ಧಾರ್ಮಿಕ ಪ್ರಜಾಪ್ರಭುತ್ವ. ಇದೇ ನಮ್ಮ ಶೂನ್ಯಪೀಠದ ಮೊಟ್ಟ ಮೊದಲ ಅಧ್ಯಕ್ಷರ್ಯಾರು? ಅಲ್ಲಮ ಪ್ರಭುಗಳು. ವ್ಯೋಮಕಾಯರಲ್ಲಿ ಹುಟ್ಟಿರ್ತಕ್ಕಂಥ ವ್ಯೋಮಕ ಯಾವುದವ್ರದ್ದು? ನಟುವರಲ್ಲಿ ಹುಟ್ಟಿರ್ತಕ್ಕಂಥ ಅಲ್ಲಮ ಪ್ರಭುಗಳು. ಆಮೇಲೆ ಚನ್ನಬಸವಣ್ಣ ಬ್ರಾಹ್ಮಣರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆಮೇಲೆ ಬಂದವರು ಕುಡುವಕ್ಕಲಿಗರಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರರು. ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಆ ಪೀಠದಲ್ಲಿ ಕೂಡುವಂಥ ಅರ್ಹತೆ ಇರಬೇಕು. ನಿಮ್ಮನ್ನು ಸರಿಯಾದ ಗುರಿ ಮುಟ್ಟಿಸುವಂಥ ಯೋಗ್ಯತೆ ಆತನಲ್ಲಿ ಇರಬೇಕು. ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ, ಈ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟವ್ರು ಯಾರು ಅಂತೇಳಿದರೆ
ಬಸವಣ್ಣ. ಎಲ್ಲರೂ ಕೆಲವ್ರು ಕೇಳ್ತಿರ್ತಾರೆ, ಏನ್ರಿ ಎಷ್ಟು ಲಕ್ಷದ ಮೇಲೆ 96,000 ಗಣಗಳಿದ್ರು, 770 ಜನ ಅಮರಗಣಗಳಿದ್ರು, ಎಲ್ಲದಕ್ಕೂ ಬರೀ ಬಸವಣ್ಣ ಬಸವಣ್ಣ ಅಂತಿರಲ್ಲ ಅಂತೇಳಿ ಒಂದು ಮಾಸ್ಟರ್ ಪ್ಲಾನ್ ಏನಿದೆಯಲ್ಲ, ನಾವು ನಮ್ಮ ಕರ್ನಾಟಕದ KR ಸಾಗರ ಕಟ್ಟದವ್ರು ಯಾರು ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ. ವಿಶ್ವೇಶ್ವರಯ್ಯ ಒಬ್ಬರೇ ಡ್ಯಾಮ್ ಕಟ್ಟಿದ್ರೇನು? ವಿಶ್ವೇಶ್ವರಯ್ಯ ಒಬ್ಬರೇ ಡ್ಯಾಮ್ ಕಟ್ಟಿದ್ರ? ಇಲ್ಲ. ಅವ್ರದ್ದು ಒಂದು ಮಾಸ್ಟರ್ ಪ್ಲಾನ್ ಅಷ್ಟೇ. ಅವ್ರ ಕೈಯಾಗ ಸಾವಿರಾರು ಜನ ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸಾವಿರಾರು ಜನ ಒಡ್ರು, ಇವರೆಲ್ಲರೂ ದುಡಿದ್ರು. ಆದರೂ ನಾವು ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಏನು ಹೇಳ್ತೀವಿ? ವಿಶ್ವೇಶ್ವರಯ್ಯ ಅಂತೀವಿ. ಹಾಗೆ ಅನುಭವ ಮಂಟಪ ಅನ್ನುವಂಥ KR ಸಾಗರ ಕಟ್ಟಿರೋ ಮಹಾಶಿಲ್ಪಿ ಯಾರು ಅಂತ ಹೇಳಿದರೆ ಬಸವಣ್ಣ. ಮಾಸ್ಟರ್ ಪ್ಲಾನ್ ಬಹಳ ಮುಖ್ಯ. ಯಾಕೆಂದರೆ ಅಂಥ ವ್ಯೋಮಕಾಯ ಸಿದ್ಧಿ ಶೂನ್ಯಪೀಠದ ಅಧ್ಯಕ್ಷರೇ ಹೇಳ್ತಾರೆ, ನನ್ನನ್ನು ಬಸವನನ್ನಾಗಿ ಹುಟ್ಟಿಸಿದ ಪ್ರಭುವನ್ನಾಗಿ ಏಕೆ ಹುಟ್ಟಿಸಿದೆ ಅಂತಾರೆ ಅವರು ವಚನದಲ್ಲಿ. ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ದೇವರು ಬೇಕಾದ್ರೂ ಆಗಬಹುದು, ಬಸವಣ್ಣನಾಗಲು ಬಾರದು ನೋಡಯ್ಯ ಅಂತಾರೆ. ಬಸವನೆಂದರೆ ಪಾಪ ದಸಗೆಟ್ಟು ಹೋಗುವವು ಅಂತಾರೆ. ಅಂಥ ಒಂದು ಬಸವಣ್ಣನ ಹೆಸರು ಅವರು ಇದ್ದಾಗಲೇ ಅವ್ರ ಹೆಸರು ಮಂತ್ರ ಆಗಿತ್ತು. ಅಂಥ ಒಂದು ಶಕ್ತಿಶಾಲಿ ಯಾರು ಅಂದರೆ ಬಸವಣ್ಣ. ಬಸವಣ್ಣ ಧರ್ಮಗುರು, ನಮ್ಮ ಧರ್ಮಲಾಂಛನ, ಇಷ್ಟಲಿಂಗ, ನಮ್ಮ ಧರ್ಮಕ್ಷೇತ್ರ ಕೂಡಲ ಸಂಗಮ ಕಲ್ಯಾಣ, ಹಾಗೆ ನಮ್ಮ ಧರ್ಮಲಾಂಛನ ಇಷ್ಟಲಿಂಗ, ನಮ್ಮ ಧರ್ಮದ ಧ್ವಜ ಶಟಸ್ಥಲ ಸಹಿತ ಬಸವಧ್ವಜ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಧ್ವಜವನ್ನು ಆರಿಸಿ, ಅದು ಯಾಕೆಂದರೆ ಅದು ಶುಭ ಸಂಕೇತ. ಅದು ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ನೀವೆಂಥ ಪ್ರಸಂಗದಲ್ಲೂ ಆ ಸಿಂಗಿರಾಜ ಬಸವ ಪುರಾಣ ಬರಿಬೇಕಾದ್ರೆ ನೀವು ನೀರಿನಲ್ಲಿದ್ದರೆ, ಗಾಳಿ ಮಳೆ ಸಿಡ್ಲು, ಎಂಥ ಆಪತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ರಕ್ಷಣೆ ಮಾಡುವಂಥ ಶಕ್ತಿ ಎದಕ್ಕಿದೆ ಅಂದರೆ ಬಸವನಾಮಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಸುಖ ಬಂದರೂ ಬಸವಣ್ಣನೇ ನೆನೆಯೋದು, ದುಃಖ ಬಂದರೂ ಬಸವಣ್ಣನೇ ನೆನೆಯೋದು. ಹಾಗಾಗಿ ನಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಬಸವಣ್ಣ ನಮ್ಮ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಗುರು, ಆತನ ಧ್ವಜಾರೋಹಣವನ್ನು ಮಾಡಿ ಶುಭವನ್ನು ಕೊಡು, ನನ್ನ ಕೆಲಸ ಯಶಸ್ವಿಯನ್ನಾಗಿ ಮಾಡು ಅಂತೇಳಿ ನಾವು ಧ್ವಜವನ್ನು ಆರಿಸ್ತಕ್ಕಂಥ ಒಂದು ವಿಜಯದ ಸಂಕೇತ ಅದು ಧ್ವಜ ಆರಿಸ್ತಕ್ಕಂಥದ್ದು. ಆಮೇಲೆ ಬರ್ತಕ್ಕಂಥದ್ದು ಧರ್ಮದ ಧ್ಯೇಯ. ಈ ಧರ್ಮದ ಧ್ಯೇಯ ಏನು ಅಂದರೆ ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಧರ್ಮಸಹಿತವಾಗಿರ್ತಕ್ಕಂಥ ಕಲ್ಯಾಣ ರಾಜ್ಯ ನಿರ್ಮಾಣ. ಇದರಲ್ಲಿ ಯಾವುದೇ ರೀತಿಯ ಮೇಲು ಕೀಳು ಇಲ್ಲ. ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸೆಗೊಂಡೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ್ತರಾಣೆ. ಅವನು ಲಾಂಛನ ದಾರಿಯಾಗಿದ್ದ ಅಂದರೆ ಅವನು ಯಾವ ಜಾತಿ ಯಾವ ಮತ ಯಾವ ಪಂಥ ಏನು ಕೇಳುವಂಗಿಲ್ಲ. ಎಲ್ಲರಿಗೂ ಶುಭವನ್ನು, ಸಕಲ ಜೀವರಾಶಿಗಳಲ್ಲೂ ಲೇಸನ್ನು ಬಯಸ್ತಕ್ಕಂಥದ್ದೇ ಲಿಂಗಾಯತ ಧರ್ಮದ ಧ್ಯೇಯ ಉದ್ದೇಶ. ಸಕಲ ಜೀವರಾಶಿಗಳಲ್ಲೂ ದೇವರನ್ನು ಕಾಣ್ತಕ್ಕಂಥದ್ದೇ ಈ ಧರ್ಮದ ಉದ್ದೇಶ. ಇಲ್ಲಿ ನಾವು ಇಷ್ಟೇ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ನಮ್ಮ ಮನೆಯಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳು ಏನೇ ಬಂದರೂ ಕೂಡ ಲಿಂಗಯ್ಯ ದೇವರ ನಾಮಸ್ಮರಣೆ, ಇಲ್ಲ ಗುರು ಬಸವಣ್ಣನ ನಾಮಸ್ಮರಣೆ. ಎಲ್ಲ ಧರ್ಮದವರು 108 ಮಾಡ್ತಾರೆ, ಅವರವರ ಧರ್ಮದ ಆಚರಣೆಗಳನ್ನು ಅವ್ರು ಮಾಡ್ತಾರೆ. ಯಾರು ತಮ್ಮ ಧರ್ಮದ ಆಚರಣೆಗಳನ್ನು ಬಿಟ್ಟಿಲ್ಲ. ಆದರೆ ನಾವು ಮಾತ್ರ ನಮ್ಮ ಧರ್ಮ ಆಚರಣೆ ಬಿಟ್ಟು ಎಲ್ಲನೂ ಮಾಡ್ತೀವಿ. ನಮ್ಮದು ನಾವು ಮಾಡೋದಿಲ್ಲ, ಬೇರೆ ಎಲ್ಲನೂ ಮಾಡ್ಕೊತ ಹೊರಟಿದ್ದೀವಿ. ನಮ್ಮಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಇದು. ಇದರಲ್ಲಿ ಯಾವುದೇ ರೀತಿಯ ಸ್ಪೃಶ್ಯತೆ ಭೇದ ಭಾವ ಮೂಢನಂಬಿಕೆಗಳಿಲ್ಲ. ನಮ್ಮಲ್ಲಿ ನೆಲದಲ್ಲಿ ಸ್ಪೃಶ್ಯತೆ ಇತ್ತು, ಕಾಲದಲ್ಲಿ ಸ್ಪೃಶ್ಯತೆ ಇತ್ತು, ಅವಯವಗಳಲ್ಲಿ ಸ್ಪೃಶ್ಯತೆ ಇತ್ತು, ಭಾಷೆಯಲ್ಲಿ ಸ್ಪೃಶ್ಯತೆ ಮೇಲು ಕೀಳಿತ್ತು, ಮಾನವರಲ್ಲಿ ಮೇಲು ಕೀಳುಗಳಿದ್ದು, ಧಾನ್ಯದಲ್ಲಿ ಹೂವಿನಲ್ಲಿ ಎಲ್ಲದರಲ್ಲೂ ಮೇಲು ಕೀಳುಗಳು, ಎಲ್ಲದರಲ್ಲೂ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು, ನಾವು ಭಾರತೀಯರು ನಮ್ಮಷ್ಟು ತಾತ್ವಿಕವಾಗಿ ಮೀರಿ ಹೋದವ್ರು ಯಾರೂ ಇಲ್ಲ. ನಾವೆಲ್ಲರಲ್ಲೂ ಬ್ರಹ್ಮ ಇದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಸಾರ್ತದೆ ನಮ್ಮ ವೇದ ಉಪನಿಷತ್ತುಗಳು. ಎಲ್ಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ಇರೋದು ಅವನೇ, ಅವನು ಬಿಟ್ಟರೆ ಬೇರೆ ಏನೂ ಇಲ್ಲ.
ಎಲ್ಲರಲ್ಲೂ ಅವನೇ ಇದ್ದಾನೆ ಅಂತೀವಿ, ಮತ್ತು ವ್ಯವಹಾರ ದೃಷ್ಟಿಯಲ್ಲಿ ಬಂದಾಗ ಅವನು ಮೇಲು, ಅವನು ಕೀಳು, ಅವನು ಶ್ರೇಷ್ಠ, ಅವನು ಕನಿಷ್ಠ ಅಂತ ಶುರುವಾಗ್ತದೆ. ಆಮೇಲೆ ಎಲ್ಲರಲ್ಲೂ ದೇವರಿದ್ದಾನೆ. ತಾತ್ವಿಕವಾಗಿ ಎಲ್ಲರೂ ಮನಸ್ಸು ಮಾಡಿದರೆ ಎಲ್ಲರೂ ದೇವರಾಗಬಹುದು. ಆದರೆ ಎಲ್ಲರೂ ದೇವರಾಗುವಂಥ ಚಿಂತನೆಗಳು ನಮ್ಮಲ್ಲಿ ನಡೆದಿಲ್ಲ. ನಿಮ್ಮ ಚಿಂತನೆಗಳು ಹೆಂಗೆ ನಡೆದವೆ? ನಾವು ಒಳಗಡೆ ಮನೆ ಒಳಗೆ ಹೆಜ್ಜೆ ಇಡ್ಬೇಕಾದ್ರೆ ಎಡಗಾಲಿಡಬೇಕು, ಇವು ನಮ್ಮ ಚಿಂತನೆ. ಇವು ನಾನೇ ದೇವರಾಗುತ್ತಂಥ ಚಿಂತನೆಗಳು, ತಾತ್ವಿಕ ಚಿಂತನೆಗಳು ನಡೆದಿಲ್ಲ. ಒಂದು ದೀಪ ಬೆಳಗಿದ್ರೆ ಹಿಂಗೆ ಬೆಳಗಬೇಕು, ಹಿಂಗೆ ಬೆಳಗಬೇಕು, 3 ಸತಿ ಬೆಳಗಬೇಕು, 5 ಸತಿ ಬೆಳಗಬೇಕು. ಕೆಲಸಕ್ಕೆ ಬಾರದವು. ಎಡಗಾಲಿಕ್ಕಬೇಕು, ಬಲಗಾಲಿಕ್ಕಬೇಕು. ನಮ್ಮ ಅವಯವಗಳಲ್ಲಿ ಸ್ಪೃಶತೆ. ಎಡಗಾಲಿದ್ರೆ ಬಲಗಾಲು, ಬಲಗಾಲಿದ್ರೆ ಎಡಗಾಲು. ಎಡ ಇದ್ದರೆ ಬಲ, ಬಲ ಇದ್ದರೆ ಎಡ ಸರಿ ಇಲ್ಲ ಅಂತ ತೆಗೆಸ್ಬಿಟ್ರೆ ಹೆಂಗಿರ್ತದೆ? ಎಡಗಾಲು ಸರಿ ಇಲ್ಲ, ಎಡಗೈ ಸರಿ ಇಲ್ಲ ಅಂದರೆ ತೆಗೆಸರಿ ಹೆಂಗಿರ್ತದ್ರಿ? ನಮ್ಮ ಅವಯಗಳಲ್ಲಿ ಎಲ್ಲರ ಮೇಲೆ ಕೀಳಿರೋಕ್ಕೆ ಸಾಧ್ಯನೇ? ಈಗ ಹೊಸದಾಗಿ ಮದುವೆ ಮಾಡಿಕೊಂಡು ಹುಡುಗಿರು ಗಂಡನ ಮನೆಗೆ ಬರ್ತಿರ್ತಾರೆ. ಎಲ್ಲೋ ಹುಟ್ಟಿರ್ತಾಳೆ, ಎಲ್ಲೋ ಬೆಳೆದಿರ್ತಾಳೆ ಪಾಪ. ಗಂಡನ ಮನೆಗೆ ಬರಬೇಕಾದ್ರೆ ಈ ಹುಡುಗನ ಅಕ್ಕ ತಂಗಿರು ಇರ್ತಾರಲ್ಲ, ಭಾರಿ ಡೇಂಜರ್ ಇವರು. ಆಕಿ ಒಳಗೆ ಎಡಗಾಲಿಡ್ತಾಳೋ ಬಲಗಾಲಿಡ್ತಾಳೋ ನೋಡ್ತಿರ್ತಾಳೆ. ಆಕಿ ಎಲ್ಲೋ ಹುಟ್ಟಿರ್ತಾಳೆ, ಎಲ್ಲೋ ಬೆಳೆದಿರ್ತಾಳೆ ಪಾಪ. ಹೊಸದಾಗಿ ಬರ್ತಿರ್ತಾಳೆ ಆ ಮನೆ, ಹೊಸ ಸಂಬಂಧ, ಹೊಸ ಪರಿಚಯ. ಎಲ್ಲೋ ಮರೆತುಬಿಟ್ಟು ಆಕಿ ಎಡಗಾಲಿಟ್ಟು ಒಳಗೆ ಬರ್ಬೇಕು. ಒಳಗೆ ಎಡಗಾಲಿಟ್ಟಿದ್ಕೋ ಮನೆಗೊಂದು ಏನಾರ ಕೆಟ್ಟದಾಗಬೇಕು. ಮುಗಿತಕ್ಕಿನ ಸಾಯೋ ತನಕ ಕುಕ್ಕುತ್ತಾರೆ. ಆಕಿ ನಮ್ಮ ಮನೆಗೆ ಎಡಗಾಲಿಟ್ಟು ಬಂದು ಅದಕ್ಕೆ ಹಿಂಗಾಯ್ತು. ಆಕಿ ಇಟ್ಟು ಬಂದಿದ್ದಕ್ಕೂ ಏನಾರು ಮನೆಗೊಂದು ತಪ್ಪು ನಡಿಬೇಕು, ಮುಗಿತಕ್ಕಿನ್ನ ಬಾರದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಅದಕ್ಕೆ ಯಾರ ಎಡಗಾಲಕ್ಕೆ ಕಾರಣ ಅಲ್ಲ, ಯಾರ ಬಲಗಾಲಕ್ಕೆ ಕಾರಣ ಅಲ್ಲ. ನಮ್ಮ ಅವಯವಗಳಲ್ಲಿ ಯಾವ ಕೀಳು ಮೇಲೂ ಇರೋದಿಲ್ಲ. ನಿಮ್ಮ ಮಂದಿಗಷ್ಟೇ ಯಾಕೆ ಎಡಗಾಲು ಬಲಗಾಲು? ಬೇರೆ ಧರ್ಮೀಯರೆಲ್ಲ ಜೀವನ ಮಾಡ್ತಾರೆ, ಅವರಲ್ಲೂ ಹಿಂಗೆ ಐತಾ? ಎಡಗೈ ಅಂದರೆ ಕೀಳು, ಬಲಗೈ. ಈಗ ನಾವೇನಾರು ಪ್ರಸಾದ ಅದು ಇದು ಯಾರ್ದಾರ ಮನೆಗೆ ಹೋಗಿ ಕೊಡುವಾಗ ಸಣ್ಣ ಮಕ್ಕಳು ಗೊತ್ತಾಗಲ್ಲ, ಒಂದು ಎಡಗೈನೋ ಬಲಗೈನೋ ಚಾಚ್ತವೆ. ನೀವು ಯಾವ ಕೈಯನ್ನು ಕೀಳಂತ ಕರಿತಿದ್ರಿ, ಅದೇ ಕೈ ಬಸವಣ್ಣ ಲಿಂಗದ ಗದ್ಗೆ ಮಾಡಿದ್ರು. ಯಾವ ಕೈಯಾಗಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತೀರಿ? ಅದು ಲಿಂಗದ ಗದ್ಗೆ ಕೈ, ಅದು ಅದೇನು ಕೀಳಾಗ್ತದೆ? ಕೆಲವ್ರ ಮಂದಿ ಮನೆಗೆ ಹೋಗಿ ನೋಡ್ತೀನಿ ನಾನು, ವಿಭೂತಿ ಹಚ್ಕೋರಿ ಅಂತ ಕೊಟ್ಟರೆ ಈ 3 ಬೆರಳಲ್ಲ, ಈ 3 ಬೆರಳಿಗೆ ಹಚ್ಕೋತಾರೆ. ಈ ಬೆರಳಿಗೆ ಯಾಕ್ರಿ ಹಚ್ಕೊಳ್ಳಲ್ಲ ಅಂದ್ರೆ ಆ ಕೆಟ್ಟ ಬೆರಳಂತದ್ದು. ಯಾಕೆ ಕೆಟ್ಟದು ಅಂದರೆ ಅದು ಇನ್ನೊಬ್ರು ತಪ್ಪು ತೋರಿಸ್ತದೆ. ಅದು ತನ್ನಿಂದ ತಾನೇ ಮುಂದಕ್ಕೆ ಹೋಗುತ್ತೆ. ಏನು ಕೈ ನೀವು ಕಳಿಸ್ಲಾರ್ದಂಗೆ. ಇದನ್ನು ಈ ಥರದ್ದು ಈ ಮನಸ್ಸಿನ ಭ್ರಮೆಗಳನ್ನು ಬಿಡಬೇಕು. ನಾ ಹೇಳಿದ್ನಲ್ಲ, ನೀವು ಮನಸ್ಸು ಮಾಡಿದರೆ ನೀವೇ ದೇವರಾಗಬಹುದು. ನೀವೇ ದೇವರಾಗುವಂಥ ತಾತ್ವಿಕ ಚಿಂತನೆಗಳನ್ನು ಮಾಡೋದನ್ನು ಬಿಡ್ತೀವಿ. ಇಂಥ ಕೆಲಸಕ್ಕೆ ಬಾರದ ಚಿಂತನೆಗಳನ್ನು ಮಾಡ್ತೀವಿ. ಇವೆಲ್ಲ ಸಿಲ್ಲಿ, ಇದರಲ್ಲಿ ಏನೂ ಇಲ್ಲ. ಅದರಲ್ಲಿ ಇಂತಹ ಚಿಂತನೆಗಳನ್ನು ನಾವು ಮಾಡ್ತೀವಿ. ನಿಮಗೆ ತಮಿಳ್ನಾಡಲ್ಲಿ ಒಂದು ಶ್ರೀರಂಗಂ ದೇವಸ್ಥಾನ ಇದೆ, ನಿಮಗೆಲ್ಲ ಗೊತ್ತಿರಬೇಕು. ಅಲ್ಲೊಂದು ಆನೆ, ಈಗ ಒಂದು 7-8 ವರ್ಷದ ಹಿಂದೆ ನಡೆದ ಘಟನೆ. ಆ ಆನೆಗೆ ಅಲ್ಲಿ ಒಂದೇ ಜಾತಿಯವರಾದ್ರೂ ಈ ಧಾರ್ಮಿಕ ಕೆಲವು ಆಚರಣೆಗಳು, ವಡಗಲ್ ತೆಂಗಳ್ ಅಂತೇನೋ ಬರ್ತವೆ ಅವರಲ್ಲಿ. ಒಂದು 3 ಪಂಥದ ಜನ ಅವರು ಒಬ್ಬರು ವಿ ಶೇಪಲ್ಲಿ ನಾಮ ಹಾಕ್ತಾರೆ, ಒಬ್ಬರು ವಿ, ಇನ್ನೊಬ್ಬರಲ್ಲಿ ಯು ಶೇಪಲ್ಲಿ ನಾಮ ಹಾಕ್ತಾರೆ, ಮತ್ತೊಬ್ಬರು ವೈ ಶೇಪಲ್ಲಿ ನಾಮ ಹಾಕ್ತಾರೆ. ಒಂದು ನಡೆದ ಘಟನೆ ಇದು. ಆ ದೇವಸ್ಥಾನದಲ್ಲಿ ಒಂದು ಆನೆ ಇದೆ, ಒಂದು ಆನೆಗೆ ನಾಮ ಹಾಕೋ ವಿಚಾರಕ್ಕೆ ಜಗಳ ಶುರುವಾಗುತ್ತೆ 3 ಪಂಥದವರು. ಇಲ್ಲ ವೈ ಶೇಪಲ್ಲೇ ಹಾಕಬೇಕು, ಇಲ್ಲ ನಮಗೆ ಅನ್ಯಾಯ ಆಗ್ತದೆ, ನೀವು ವೈ ಹಾಕಿದರೆ ನಾವು ಯು ಶೇಪಲ್ಲಿ ಹಾಕಬೇಕು. ಆಮೇಲೆ ಇನ್ನೊಬ್ಬರೇ ಇಲ್ಲ ನೀವಾಗಿ ನಮಗೆ ಆಗುತ್ತೆ, ನಾವು ವಿ ಶೇಪಲ್ಲಿ ಹಾಕಬೇಕು. ಜಗಳ ಶುರುವಾಗುತ್ತೆ.
ಈ ಜಗಳ ಜೋರು ಗಲಾಟನೆ ಆಗಿ ತಾರಕಕ್ಕೇರಿ ಕೊನೆಗೆ ಕೋರ್ಟ್ಗೆ ಹೋಗುತ್ತದು. ಆ ಕೋರ್ಟಿಗೆ ಎಲ್ಲಿಗೆ? ತಾಲೂಕು ಕೋರ್ಟ್, ಜಿಲ್ಲಾ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಎದ್ರ ವಿಷಯ? ನಾವು ಭಾರತೀಯರು ಭಾಳ ಗ್ರೇಟು ತಾತ್ವಿಕವಾಗಿ, ಆದರೆ ಎಂದೂ ಅಂಥ ತಾತ್ವಿಕ ಗ್ರೇಟ್ ಆದ ವಿಚಾರಗಳ ಚಿಂತನೆಯೇ ನಡೀಲಿಲ್ಲ ನಮಗೆ. ಇಂಥ ಚಿಂತನೆಗಳು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಜಡ್ಜ್ ಕೇಳಿದರು, ಜಡ್ಜ್ ಹೇಳಿದರು, ಅಲ್ರಿ ಇಂಥ ಏನಾದರೂ ಮಾಡಿ ಸಣ್ಣ ಪುಟ್ಟ ಇದನ್ನು ಬಗೆಹರಿಸ್ಕೊಳ್ಳೋದು ಬಿಟ್ಟು ಇಂಥ ವಿಚಾರಗಳೆಲ್ಲ ತಗೊಂಡು ಸುಪ್ರೀಂ ಕೋರ್ಟ್ ತನಕ ಬರ್ತಿರಲ್ರಿ, ಒಂದು ದಿನ ನಿಮಗೆ ಹೋಗಲಿ, ನೀವು 3 ಜನಕ್ಕೆ ಅನ್ಯಾಯ ಆಗುತ್ತೆ, ಆದರೆ ಒಂದು ವಾರ ಯು ಹಾಕ್ರಿ, ಒಂದು ವಾರ ವಿ ಹಾಕ್ರಿ, ಹಿಂಗೆ ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಿದ್ಮೇಲೆ ಇವರು ಬಂದ ಮೇಲೆ ನಾಮ ಹಾಕಬೇಕಲ್ಲ, ಇವರು ವಿ ಶೇಪಲ್ಲಿ ಹಾಕ್ತಾರೆ. ಒಂದು ವಾರ ಮುಗಿದ ತಕ್ಷಣ ಇನ್ನೊಬ್ಬರದ್ದು ಹಾಕಬೇಕಲ್ಲ, ಆವಾಗ ಅದನ್ನು ಹಣೆ ಒರೆಸ್ಬೇಕು. ಅದನ್ನು ಉಜ್ಜಿ ತೆಗೆದು ಅದೇನು ಕೆಮಿಕಲ್ ಇರ್ತಿತ್ತೋ ಏನಿರ್ತಿತ್ತೋ ಗೊತ್ತಿಲ್ಲ, ಒಂದು 2 ತಿಂಗಳಲ್ಲಿ ಹಣೆ ಗಾಯ ಆಗ್ಬಿಡ್ತದೆ ಆನೆ. ಮತ್ತು ವಾಪಸ್ ಹೋಗ್ತಾರೆ ಇವರು ಎಲ್ಲಿಗೆ? ಆಮೇಲೆ ಅವ್ರು ಬೈದು ಕಳಿಸ್ತಾರೆ, ಏನಾದ್ರು ಒಂದೊಂದು ವರ್ಷ ಒಬ್ಬೊಬ್ರದ್ದು ಮಾಡ್ಕೊರಿ, ಅಥವಾ 2 ಇಂಥದ್ದು ಏನಾದ್ರು ಒಂದು ಮಾಡಿ ನಿರ್ಣಯ ಮಾಡ್ಕೊರಿ. ನೀವು ಇನ್ನೊಂದು ಸರಿ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಹಿಡ್ಕೋದು. ಇವತ್ತು ಈ ದೇಶದಲ್ಲಿ ಎಂತೆಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅಂಥ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇಂಥ ಕೆಲಸಕ್ಕೆ ಬರೋದು ವಿಚಾರಕ್ಕೆಲ್ಲ ನೀವು ಸುಪ್ರೀಂ ಕೋರ್ಟ್ ತನಕ ಬರ್ತಿರಲ್ಲ ಅಂತ ಬೈದು ಕಳಿಸ್ತಾರೆ. ಇದು ಘಟನೆ ಏನೇ ಆಗಿದ್ರೂ ಕೂಡ ನಮ್ಮ ಚಿಂತನೆಗಳು ಹೀಗೆ ನಡೆದಿದೆ, ನಮ್ಮ ಚಿಂತನೆಗಳು ಹೀಗೆ ನಡೆದಿದೆ. ಏನು ಒಳ್ಳೆ ಚಿಂತನೆಗಳು, ಬರೀ ಅದರಲ್ಲಿ ಏನೂ ಅರ್ಥ ಇರಲ್ಲ, ಜೀವಂತಿಕೆ ಇರಲ್ಲ ನಮ್ಮ ಆಚರಣೆಗಳಲ್ಲಿ. ಈ ನಿಮ್ಮ ಕಡೆ ಎಲ್ಲ ಮಾಡ್ತಿರೋ ಇಲ್ಲೋ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಆದಾಗ ಏನು ಮಾಡ್ತೀರಿ? ನೀರೆಲ್ಲ ಚೆಲ್ಲಾಕ್ತೀರಿ. ಮನೆಗೆ ಏನಾದ್ರು ಅಡುಗೆ ಅಂಥದ್ದು ಇಂಥದ್ದಿದ್ರೆ ಅದನ್ನು ಊಟ ಮಾಡೋದಿಲ್ಲ. ಹಿಂಗೆ ಯಾಕ್ರಿ ಮಾಡ್ತೀರಿ ಅಂದರೆ ಅದು ವೈಜ್ಞಾನಿಕವಾಗಿ ಸತ್ಯ ರೀ, ವೈಜ್ಞಾನಿಕವಾಗಿ ಸತ್ಯ. ಯಾಕೆ? ಅದು ಗ್ರಹಣ ಆದಾಗ ಅಲ್ಲಿ ಸ್ವಲ್ಪ ಉಷ್ಣಾಂಶಗಳಲ್ಲಿ ಏರುಪೇರಾಗಿರುತ್ತೆ, ಕೆಲವು ಕ್ರಿಮಿಗಳು ಉತ್ಪತ್ತಿಯಾಗಿರುತ್ತೆ, ಅದು ಬಿದ್ದಿರೋ ನೀರು ಕುಡಿಬಾರ್ದು, ಅದು ಇಂಥವೇನೋ ಹೇಳ್ತಾರೆ ಕೇಳ್ತಾ ಹೋದರೆ. ಈ ನಮ್ಮವರಂತೂ ಕೆಲವು ಮೂಢನಂಬಿಕೆಗಳು ಯಾಕೆ ಅಂತ ಕೇಳಿದರೆ ಅದರೊಳಗೊಂದು ಸತ್ಯ ಹುಡ್ಕೋಕೆ ಹೋಗ್ತಾರೆ. ಕೆಟ್ಟು ನಿಂತ ಗಡಿಯಾರ ದಿನಕ್ಕೆ 2 ಸತಿ ಸರಿಯಾಗಿ ಟೈಮ್ ತೋರಿಸುತ್ತೆ. ಕೆಟ್ಟು ನಿಂತಿರೋ ಗಡಿಯಾರ 6 ಗಂಟೆಗೆ ನಿಂತಿತ್ತು ಅಂದರೆ ಬೆಳಗ್ಗೆ 6 ಗಂಟೆ, ಸಂಜೆ 6 ಗಂಟೆ, ಹಂಗಂದು ಮಾತ್ರಕ್ಕೆ ಅದು ಸರಿ ಇದೆ ಅಂತ ಅರ್ಥನೇ? ಹಂಗೆ ಇವರು ಇಂಥವು ಯಾಕ್ರಿ ಮಾಡ್ತೀರಿ ಅಂದರೆ ಹಿಂಗೇನು ಹಂಗಾಯ್ತ್ರಿ ಹಿಂಗೈತ್ರಿ ಅಂತೇಳಿ ಆಯಿತು ಒಪ್ಕೊಳ್ಳೋಣ. ಬೇಕಾರೆ ನಿಮ್ದು ಅದರಲ್ಲಿ ಉತ್ಪತ್ತಿಯಾಗಿರ್ತವೆ, ಅದು ಬಿದ್ದಿರೋ ನೀರು ಕುಡಿಬಾರ್ದು, ಅದು ಬಿದ್ದಿರೋ ಆಹಾರ ಊಟ ಮಾಡಬಾರ್ದು, ಒಪ್ಕೊಳ್ಳೋಣ. ಈಗ ನೀವು ವಾಟರ್ ಟ್ಯಾಂಕ್ ನೀರು ಬಿಡ್ತಾನಲ್ಲ, ನೀರು ಬಿಡೋನು ಮ್ಯಾಲೆಲ್ಲ ವಾಟರ್ ಟ್ಯಾಂಕಿಗೆ ಮೇಲೆ ಓಪನ್ ಇರ್ತಾವೆ, ಹೋಗಿ ನೋಡ್ರಿ ನೀವು, ಗಾಳಿ ಆಡಲಿ ಅಂತ ಓಪನ್ ಬಿಟ್ಟಿರ್ತಾರೆ. ಅವ್ನು ವಿಚಾರ ಮಾಡ್ತಾನೆ, ಇವತ್ತು ರಾತ್ರಿ ಗ್ರಹಣ ಐತೆ, ಹೆಣ್ಮಕ್ಳೆಲ್ಲ ನೀರೆಲ್ಲ ಚೆಲ್ಬಿಟ್ಟಿರ್ತಾರೆ, ಮತ್ತು ನಾಳೆ ಕರೆಂಟ್ ಇರ್ತದೋ ಇಲ್ಲೋ ಅಂತ ಇವತ್ತೇ ಪಂಪ್ ಮಾಡಿ ವಾಟರ್ ಟ್ಯಾಂಕಿಗೆ ತುಂಬಿರ್ತಾನೆ. ಆಮೇಲೆ ನಮ್ಮ ಕಡೆ ಕೆಲವ್ರ ಕಡೆ ಇಲ್ಲಿ ನಮ್ಮ ಈ ನರಗುಂದ ಇವೆಲ್ಲ ಬರ್ತಾವಲ್ಲ, ಕೆರೆ ನೀರು ಕುಡಿತಾರಲ್ಲ ಎಲ್ಲರೂ, ಅಲ್ಲೆಲ್ಲ ನೀರು ಸ್ವಲ್ಪ ಅದು ಎರೆ ಮಣ್ಣಾಗಿರೋದ್ರಿಂದ ನೀರಿರೋದಿಲ್ಲ ಅಂತ ಕೆರೆಗೆ ವರ್ಷಕ್ಕೆ ಬೇಕಾಗುವಷ್ಟು ನದಿಗಳಿಂದ ಬಿಟ್ಕೊಂಡು ನೀರು ಕುಡಿತಾರೆ. ಅವಕ್ಕೆಲ್ಲ ಯಾರು ಮುಚ್ಚಿದ್ರು? ಕೆಲವ್ರು ಬಾವಿ ನೀರು ಕುಡಿತಾರೆ, ಅವಕ್ಕೆ ಯಾರು ಮುಚ್ಚಿದ್ರು? ಕೆಲವ್ರು ನದಿಗೆ ನೀರು ಕುಡಿತಾರೆ, ಅವಕ್ಕೆ ಯಾರು ಮುಚ್ಚಿದ್ರು? ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಆ ಕಿರಣಗಳು ನೇರವಾಗಿ ಬೀಳದೇ ಇರತಕ್ಕಂಥ ನೀರನ್ನು ಹೊರಗಡೆ ಚೆಲ್ತೀವಿ. ಈಗ ನಿಮ್ಮ ಮನೆ ನೀರು ತುಂಬಿರ್ತೀರಲ್ಲ, ಆ ನೀರಿಗೆ ಮೇಲೆ ಏನಾದ್ರು ಮುಚ್ಚಿರ್ತೀರಿ. ನಿಮ್ಮ ಮನೆ ಮೇಲೆ RCC ಮೋಲ್ಡು ಅಥವಾ ಅಂಚು ಅಥವಾ ಸೀಟು ಏನಾದರೂ ಇರ್ತದೆ. ಆ ಕಿರಣಗಳು ನಿಮ್ಮ RCC ಮೋಲ್ಡನ್ನು ಅಂಚನ್ನು ತೂರಿಸ್ಕೊಂಡು ನೀವು ಮುಚ್ಚಿರೋ ಪ್ಲೇಟನ್ನು ತೂರಿಸ್ಕೊಂಡು ಬಂದು ನೀರಾಗಿ ಬೀಳ್ತದೇನೋ? ಬೀಳಲ್ಲ. ಬೀಳುತ್ತೆ ಅಂತ ಇಟ್ಕೊಳ್ಳೋಣ, ಮತ್ತು ಇವಕ್ಕೆಲ್ಲ ಯಾರು ಮುಚ್ಚಿದ್ರು? ಕೆರೆಗೆ ಯಾರು ಮುಚ್ಚಿದ್ರು? ಬಾವಿಗೆ ಯಾರು ಮುಚ್ಚಿದ್ರು? ನದಿಗೆ ಯಾರು ಮುಚ್ಚಿದ್ರು? ಯಾರು ಮುಚ್ಚಿದ್ರು ರೀ? ನೀವೇನು ಮಾಡ್ತೀರಿ ಗೊತ್ತಾ? ನೇರವಾಗಿ ಕಿರಣಗಳು ಬೀಳದೇ ಇರೋ ನೀರನ್ನು ಹೊರಗೆ ಚೆಲ್ತೀರಿ, ನೇರವಾಗಿ ಬಿದ್ದಿರೋ ನೀರನ್ನು ಒಳಗೆ ತುಂಬ್ಕೋತೀವಿ. ಆಮೇಲೆ ಏನಾದ್ರು ರಾತ್ರಿ ಒಂದಿಷ್ಟು ಪಲ್ಯ, ಒಂದಿಷ್ಟು ಬೇಳೆ, ಒಂದಿಷ್ಟು ಇಂಥದ್ದೇನಾದ್ರು ಉಳಿದ್ರು ಭಿಕ್ಷುಕರು ಅವರು ಇವರು ಬಂದು ಮುಸ್ರೆಗೆ ಹಾಕಿ ಒಟ್ಟು ಅದನ್ನು ಉಣ್ಣಬಾರ್ದು ಅಂತ ಚೆಲ್ಬಿಡ್ತೀವಿ. ಅಲ್ಪ ಸ್ವಲ್ಪ ಕೆಟ್ಟೋಗುವಂಥದ್ದು ಇಂಥದ್ದು ಕೊಡ್ತಿರಲ್ಲ,
ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿ, ತುಪ್ಪ, ಚಟ್ನಿ ಕೊಡ್ತೀರಾ? ಯಾರ್ಯಾರು ಭಿಕ್ಷಕರಿಗೆ ಬಂದು ಕೊಡ್ತೀರಿ? ಕೊಡ್ರಲ್ಲ, ಮತ್ತು ಅದನ್ನು ಇದೇ ಹೆಸರು ಮೇಲೆ ಅವ್ರಿಗಾರ ಜೀವನ ಚಲೋ ಆಗ್ತದೆ ಪಾಪ. ಇದು ಮೂಢನಂಬಿಕೆಗಳು ಹೌದು ಅಲ್ಲ ನಾವು ಮಾಡೋದಿದು? ನಮ್ಮ ಸಮಯ ಎಷ್ಟು ವೇಸ್ಟ್ ಅದಕ್ಕೆ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು, ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಪ್ರಶ್ನೆ ಆಗ್ತಾರವ್ರು. ಅಳತೆ ಮಾಡೋದೇನಂತಿರೋದಕ್ಕೆ? ಸೇರು ಕಾಳು ಕಡಿ ಅಳತೆ ಮಾಡೋವನಿಗೆ, ಅಳತೆ ಮಾಡ್ತಾ ಮಾಡ್ತಾ ಅಳತೆ ಮಾಡೋವನಿಗೆ ಸುಸ್ತಾಗುತ್ತೆ, ಅವನಿಗೆ ಶ್ರಮ ಆಗುತ್ತೆ. ಬಿಟ್ಟರೆ ಆ ಸೇರಿಗೆ ಏನಾದ್ರು ಶ್ರಮ ಆಗ್ತದೇನೋ? ಅದಕ್ಕೇನಾದ್ರು ಬಳಲಿಕೆ ಆಗುತ್ತೇನೋ? ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ. ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ನೀವು ಪಾದಯಾತ್ರೆ ಹೊರಟಿರ್ತೀರಿ ಇಲ್ಲಿಂದ ಶ್ರೀಶೈಲಕ್ಕೆ ಅಂತ. ಬಟ್ಟೆ ಅಂದರೆ ಒಂದು ಅರ್ಥದಲ್ಲಿ ದಾರಿ, ನೀವು ಹೋಗುವಂಥ ದಾರಿಗೆ ಬಟ್ಟೆ ಅಂತ ಹೇಳ್ತಾರೆ. ನೀವು ನಡೀತಾ ನಡೀತಾ ನಡೆಯೋವನಿಗೆ ದಣಿವಾಗುತ್ತೋ ದಾರಿಗೆ ದಣಿವಾಗ್ತದೋ? ಹಂಗೆ ಈ ಮೂಢನಂಬಿಕೆಗಳನ್ನು ಮಾಡ್ತಾ ಮಾಡ್ತಾ ಈತನಿಗೆ ದಣಿವಾಗಿರುತ್ತೆ. ಬಿಟ್ಬಿಟ್ರೆ ದೇವರಿಗೆ ಎಳ್ಳು ಕಾಳುವಷ್ಟು ನಿಮ್ಮ ಭಕ್ತಿ ಮುಟ್ಟಿರಲ್ಲ. ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನ್ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಮೂಢನಂಬಿಕೆಗಳನ್ನು ಮಾಡ್ತಾ ಮಾಡ್ತಾ ನಿಮಗೆ ದಣಿವಾಗಿರುತ್ತೆ. ಬಿಟ್ಬಿಟ್ರೆ ನಿಮ್ಮ ಭಕ್ತಿ ಎಳ್ಳು ಕಾಳಷ್ಟು ದೇವರಿಗೆ ಮುಟ್ಟಿರೋದಿಲ್ಲ. ಹಾಗಾಗಿ ಈ ಧರ್ಮದಲ್ಲಿ ಬಸವಣ್ಣ ಕೊಟ್ಟಂಥದ್ದೇನಿದ್ರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ ಕಂದಾಚಾರ ಇಲ್ಲ. ನೀವು ಸರಿಯಾಗಿ ತತ್ವ ಸಿದ್ಧಾಂತಗಳನ್ನು ತಿಳ್ಕೊಂಡ್ರೆ ನೇರವಾಗಿ ಭಗವಂತನನ್ನು ಕೂಡಲಿಕ್ಕೆ ಸಾಧ್ಯ. ನಿಮ್ಮ ಎಷ್ಟು ಭಕ್ತಿನದು ಪೂರ್ಣ ಯಾರಿಗೆ ಮುಟ್ಟುತ್ತದೋ ದೇವರಿಗೆ ಮುಟ್ಟುತ್ತೆ. ಇಂಥ ಯಾವುದೇ ರೀತಿಯ ಅಡ್ಡದಾರಿಗಳಿಲ್ಲ. ದೇವರನ್ನ ಇವೇನು ಶ್ರಮ ಪಡ್ತಿರಲ್ಲ, ಇದು ಯಾವ ರೀತಿಯಲ್ಲೂ ಇಲ್ಲದಂಗೆ ನೀವು ನೇರವಾಗಿ ದೇವರನ್ನು ಮುಟ್ಟುವಂಥ ಪ್ರಗತಿಪರ ಚಿಂತನೆ ಇರತಕ್ಕಂಥ ಧರ್ಮ. ಆದರೆ ಏನಾಗ್ಬಿಟ್ಟದೆ ಅಂದರೆ ನಾವು ಧರ್ಮ ತತ್ವ ತಿಳ್ಕೊಳ್ಳಾರ್ದಂಗೆ ಒಂಥರ ಕೂಪಮಂಡುಗಳಾಗ್ಬಿಟ್ಟಿದ್ದೀವಿ. ಅಷ್ಟರೊಳಗೆ ತಿಳ್ಕೊಂಡು ಇದೇ ನಾವು ತಿಳಿದಿರೋದೇ ಸತ್ಯ, ಹಿಂದಿಂದ ಏನು ಮಾಡ್ಕೊಂಡು ಬಂದಾರೋ ಅದೇ ಸತ್ಯ, ಅದರಲ್ಲಿ ಅರ್ಥ ಇದೆಯಾ ಜೀವಂತಿಕೆ ಇದೆಯಾ ನೋಡೋದಿಲ್ಲ. ಅವನ್ನೆಲ್ಲ ನೋಡ್ತಕ್ಕಂಥದ್ದು ಪ್ರಗತಿಪರ ವಿಚಾರ ಮಾಡ್ತಕ್ಕಂಥದ್ದನ್ನು ಕಲಿಸ್ಕೊಡ್ತಕ್ಕಂಥದ್ದು ಲಿಂಗಾಯತ ಧರ್ಮ. ನಮ್ಮನ್ನು ಪ್ರತಿಯೊಬ್ಬರೂ ಕೂಡ ಶರಣರು ಏನು ಕಲಿಸ್ಕೊಟ್ರು ಅಂದ್ರೆ, ನಾ ಒಂದು ಘಟನೆ ಹೇಳಿ ಮುಗಿಸ್ತೇನೆ. ನಾನು ಹೇಳಿದ್ದೀನಿ ಬಹುಶಃ ನಾನು ಪ್ರಾರಂಭದಲ್ಲಿ, ತಲೆಗಳಲ್ಲಿ 4 ರೀತಿ ತಲೆ ಇರುತ್ತೆ ಅಂತ. ತಲೆಗಳಲ್ಲಿ 4 ರೀತಿ ತಲೆಯವರು ಇರ್ತಾರಂತೆ. ಕೆಲವ್ರು ಹೆಂಗಿರ್ತಾರೆ ಅಂದರೆ ಅತಂತ್ರ ತಲೆಯವರು, ಇನ್ನು ಕೆಲವರು ಪರತಂತ್ರ ತಲೆಯವರು, ಇನ್ನು ಕೆಲವರು ಕುತಂತ್ರ ತಲೆಯವರು, ಇನ್ನು ಕೆಲವರು ಸ್ವತಂತ್ರ ತಲೆಯವರು. ಅತಂತ್ರ ತಲೆ ಅಂದರೆ ತನಗೂ ತಿಳಿಯಲ್ಲ, ತಿಳಿದವರು ಹೇಳಿದ್ದು ಕೇಳಲ್ಲ. ಇದಕ್ಕೆಂಥ ತಲೆ ಅಂತಾರೆ? ಅತಂತ್ರ ತಲೆ. ಪರತಂತ್ರ ತಲೆಯವರು ಹೆಂಗಿರ್ತಾರೆ ಅಂದರೆ, ಮೊಲಕ್ಕೆ 2 ಕೊಂಬಿರುತ್ತೆ ಅಂದರೆ ಎಸ್ ಮೇಡಮ್ ಅಂತ. ಕಾಗೆ ಕರ್ರಗಿರುತ್ತೆ ಅಂದರು ಎಸ್ ಮೇಡಮ್ ಅಂತ. ಕಾಗೆ ಬೆಳ್ಳಗಿರುತ್ತೆ ಅಂದರು ಎಸ್ ಅಂತ. ಹಾಲು ಕರ್ರಗಿರುತ್ತೆ ಅಂದರೆ ಎಸ್ ಅಂತಾರೆ, ಕಾಗೆ ಬೆಳ್ಳಗಿರುತ್ತೆ ಹೌದೋ ಅಲ್ಲೋ ಅಂತ ವಿಚಾರ ಮಾಡಲ್ಲ. ಎಂಥ ತಲೆ ಇದು? ಪರತಂತ್ರ ತಲೆ. 3ನೇದು ಕುತಂತ್ರ ತಲೆ, ಇದು ಭಾರಿ ಡೇಂಜರ್. 4ನೇದು ಸ್ವತಂತ್ರ ತಲೆ. ಎಲ್ಲವನ್ನು ಸ್ವತಂತ್ರವಾಗಿ ವಿಚಾರ ಮಾಡಿ ನೀವೇನೇ ಆಚರಣೆಗಳನ್ನು ಮಾಡಿರಿ, ಅದರಲ್ಲಿ ಏನಾದರೂ ಒಂಚೂರು ಉಪಯೋಗ ಇದೆಯಾ, ಅರ್ಥ ಇದೆಯಾ, ಜೀವಂತಿಕೆ ಇದೆಯಾ, ಒಂದಿಷ್ಟು ವಿಚಾರ ಮಾಡಿ ಆಚರಣೆಯನ್ನು ಮಾಡಲಿಕ್ಕೆ ಹೇಳ್ಕೊಡ್ತಕ್ಕಂಥ ಪ್ರಗತಿಪರ ಧರ್ಮ ಯಾವುದು ಅಂದರೆ ಬಸವಣ್ಣ ಕೊಟ್ಟಂಥ ಲಿಂಗಾಯತ ಧರ್ಮ. ಹಾಗಾಗಿ ಆದಷ್ಟು ಒಂದಷ್ಟು ನಾನು ಇನ್ನು ಮುಂದೆ ಹೇಳ್ತೇನೆ, ಬಸವಣ್ಣವ್ರು ಹೆಂಗೆ ಕಾಲ ಕಾಲದಲ್ಲಿ ನೆಲದಲ್ಲಿ ಅವಯವಗಳಲ್ಲಿ ಭಾಷೆಗಳಲ್ಲಿ ಇವುಗಳನ್ನು ಹೆಂಗೆ ಆ ಸ್ಪರ್ಶತೆಗಳನ್ನು ಒಡೆದಾಕಿದ್ರು ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.